ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ದಯವಿಟ್ಟು ಮಾತಾಡಬಾರ್ದು, ಯಾರು ಮಾತಾಡೋರು ದಯವಿಟ್ಟು ಹೊರಗಡೆ ಹೋಗಿ ಪ್ಲೀಸ್. ದಯವಿಟ್ಟು ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಜ್ಞಾನ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಧೀರಗರಾಬ್ಜೋತ್ಥಃ ಜ್ಞಾನ ವೈರಾಗ್ಯ ಸಾಗರಃ ಸತ್ಯಜ್ಞಾನಾಖ್ಯಕರಣಿ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಮಧ್ವ ನವರಾತ್ರೋತ್ಸವದ ಪಾವನವಾದ ಶುಭ ಅವಸರದ ಅಂತಿಮ ಘಟ್ಟದೊಳಗೆ ನಾವು ನೀವೆಲ್ಲ ವಿಶೇಷವಾದ ಭಕ್ತಿ ಶ್ರದ್ಧೆಗಳಿಂದ ಜ್ಞಾನ ಪಿಪಾಸುಗಳಾಗಿ ಪಾಪ ಕಳೆದುಕೊಳ್ಳಬೇಕು, ಪುಣ್ಯ ಸಂಪಾದನೆಯಾಗಬೇಕು. ಮಹಾಭಾರತ, ರಾಮಾಯಣ, ಭಾಗವತಾದಿ ಗ್ರಂಥಗಳಲ್ಲಿಯ ಕಥೆ, ಉಲ್ಲೇಖ, ಧರ್ಮವಚನಗಳಿಂದ ಒಂದು ಉತ್ತಮವಾದ ಮಾರ್ಗವನ್ನು, ದಾರಿಯನ್ನು ಕಂಡುಕೊಳ್ಳಬೇಕು ಎನ್ನುವ ಹೆಬ್ಬಯಕೆಯಿಂದ ನಾವೆಲ್ಲ ಇಲ್ಲಿ ಬಹಳ ಶ್ರದ್ಧೆಯಿಂದ ಭಾಗವಹಿಸಿದ್ದೇವೆ. ನಿನ್ನೆಯ ದಿನ ಶ್ರೀಮನ್ ಮಹಾಭಾರತ ಯಾಕೆ ಕೇಳಬೇಕು, ಮಹಾಭಾರತ ಕೇಳುವುದರಿಂದ ಏನು ಲಾಭವಿದೆ, ಅಲ್ಲಿ ಬರುವ ವರ ಶಾಪಗಳಿಂದ ಏನು ಉಪಯೋಗವಾಗಿದೆ, ಅದರಿಂದ ನೇರವಾಗಿ ನಮಗೆ ಯಾವ ತರಹದಿಂದ ಅನುಕೂಲವಾಗುತ್ತೆ ಇತ್ಯಾದಿಯಾದ ವಿಷಯಗಳಲ್ಲಿ ಒಂದೆರಡು ಕಥೆಗಳನ್ನು ಕೇಳುವ ಮುಖಾಂತರ ತಿಳಿದುಕೊಂಡಿದ್ದೆ. ನಿನ್ನೆ ದಿನ ಇಲ್ಲಿ ಭಾಗವಹಿಸಿದವರಲ್ಲಿ 98% ಯಾರೂ ಇರಲಿಲ್ಲ. ಆದ್ದರಿಂದಾಗಿ ಒಂದೆರಡು ಮಾತನ್ನು ಹೇಳ್ತೇನೆ. ವಿಷ್ಣು ಭಕ್ತರು ಯಾರಿದ್ದಾರೆ
ಧರ್ಮಾಚರಣ ತತ್ಪರರು ಯಾರಿದ್ದಾರೆ, ಗುರುದೇವತೆಗಳ ಆಶೀರ್ವಾದವನ್ನು ಪಡೆದವರು ಯಾರಿದ್ದಾರೆ, ಬ್ರಾಹ್ಮಣರ ಪ್ರೀತಿಪಾತ್ರರು ಯಾರಾಗಿದ್ದಾರೆ, ಅವರಿಗೆ ನಾಡದ್ದು ಬರುವ ಆಪತ್ತನ್ನು ಮೊನ್ನೆಯೇ ಪರಿಹಾರವನ್ನು ಮಾಡಿಟ್ಟಿರ್ತಾನೆ ದೇವ ಅಂತ ನಾವು ಕೇಳಿದ್ದೇವೆ. ಹೇಗೆ ಆಪತ್ತು ಬಂದ ಮೇಲೆ ಪರಿಹಾರ ಮಾಡಬೇಕೇ ಹೊರತು ಆಪತ್ತೇ ಬಂದಿಲ್ಲ ಹೇಗೆ ಪರಿಹಾರ ಮಾಡ್ತಾನೆ? ಇದು ವಿಷ್ಣು ಭಕ್ತಿಯ ಒಂದು ಅದ್ಭುತವಾದ ಪರಾಕಾಷ್ಠೆ, ದಿವ್ಯ ಶಕ್ತಿ. ಕುಂತಿ ಮಹಾವಿಷ್ಣು ಭಕ್ತಳು. ಹಾಗಾಗಿ ಕುಂತಿಗೆ ಒಂದು ಪ್ರಸಂಗ ಬರುವುದಿತ್ತು, ಪಾಂಡುರಾಜನಿಗೆ ಶಾಪವಾಯಿತು. ಏನಂತೆ, ನಿನಗೆ ಸಂತಾನವಾಗುವ ಸಾಧ್ಯತೆ ಇಲ್ಲ. ಕಥೆ ಎಲ್ಲ ಗೊತ್ತು, ನಾನು ನಿನ್ನೆ ಹೇಳಿದ್ದೇನೆ, ಸಂಕ್ಷೇಪದಲ್ಲಿ ಹೇಳ್ತೇನೆ. ಪಾಂಡವರೇ ಹುಟ್ಟಿಲ್ಲ ಅಂತಂದ್ರೆ ಮಹಾಭಾರತವೇ ಕೊಲಾಪ್ಸ್ ಆಗಿ ಹೋಗುತ್ತೆ. ಪಾಂಡವರಿಲ್ಲ ಅಂತಂದ್ರೆ ಮಹಾಭಾರತಕ್ಕೆ ಬೆಲೆಯೇ ಇಲ್ಲ. ಅದೊಂದು ಕಾಗಕ್ಕ ಗುಬ್ಬಕ್ಕನ ಕಥೆ ಆಗಿಬಿಡುತ್ತದೆ. ಹೀರೋ ಇಲ್ಲದೆ ಇದ್ದ ಫಿಲ್ಮ್ ಹೇಗೆ ಉಪಯೋಗವಿಲ್ಲ ಹಾಗೆ ಆಗಿಬಿಡುತ್ತೆ. ಆದರೆ ಈ ವಿಷ್ಣು ಭಕ್ತಿಯ ಸೆಳೆತ ಹೀಗಿತ್ತು ಅಂದ್ರೆ, ಶಾಪ ಮದುವೆ ಆದ ಮೇಲೆ ಅದು ಗಂಡನಿಗೆ ಆಗೋದಿತ್ತು, ಶಾಪ ಕುಂತಿಗೆ ಅಲ್ಲ. ಪಾಂಡುರಾಜನಿಗೆ ಶಾಪವಾಗೋದಿತ್ತು. ಅದನ್ನು ಮದುವೆ ಆಗುವುದಕ್ಕಿಂತಲೂ 12 ವರ್ಷ ಪೂರ್ವದೊಳಗೇನೆ ದೂರ್ವಾಸರು ಬಂದು ಸೇವೆ ಮಾಡಿಸಿಕೊಂಡು ವರ ಕೊಡುವ ಪ್ರಸಂಗ ಬಂದಾಗ, ಏನು ವರ ಕೊಡಲಿ, ವರ ಕೇಳು ಅಂತ ವರ ಕೇಳುವುದಕ್ಕೆ ಆಪ್ಷನ್ ಕೊಡದೇನೆ ತಾವೇ ವರ ಕೊಟ್ಟರು. ಏನಂತ ವರ ಕೊಟ್ಟರು? ಈ ಮಂತ್ರವನ್ನು ಉಪದೇಶ ಮಾಡ್ತೇನೆ, ಇದರಿಂದ ನಿನಗೆ ಬೇಕಾದ ದೇವತೆ ಬಂದು ಹುಟ್ಟಿ ಬರ್ತಾರೆ. ಅಂದ್ರೆ ಇದು ಎಷ್ಟು ಧರ್ಮವನ್ನು ಮಾಡುವವರಿಗೆ ಎಷ್ಟು ಭರವಸೆ ತಂದುಕೊಡುತ್ತೆ, ಎಷ್ಟು ವಿಶ್ವಾಸವನ್ನು ತಂದುಕೊಡುತ್ತೆ. ನಾನು ಮಾಡುವ ಧರ್ಮ ನನ್ನ ಕೈ ಬಿಡುವುದಿಲ್ಲಪ್ಪ, ನನ್ನ ಎಷ್ಟು ಆಪತ್ತುಗಳನ್ನು ಪರಿಹಾರ ಮಾಡಿದೆ, ಬಂದ ಆಪತ್ತುಗಳನ್ನು ಪರಿಹಾರ ಮಾಡುತ್ತೆ ಎನ್ನುವ ಗಟ್ಟಿಯಾಗಿ ಎಚ್ಚರಿಸುತ್ತೆ ಎನ್ನುವುದಕ್ಕೆ ಇದೊಂದು ಜ್ವಲಂತ ನಿದರ್ಶನ. ಅಂತೆಯೇ ಕುಂತಿ ಮುಂದೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರನ್ನು ಮಕ್ಕಳನ್ನಾಗಿ ಪಡೆಯಬೇಕಾದಂತಹ ಸೌಭಾಗ್ಯವನ್ನು ಪಡೆದುಕೊಂಡಳು. ಇದು ಧಾರ್ಮಿಕರಿಗೆ ಇರುವಂತಹ ಒಂದು ದಿವ್ಯವಾದಂತಹ ಸಾಮರ್ಥ್ಯ. ಹಾಗಾಗಿ ನಮ್ಮಿಂದ ಸಾಧ್ಯವಾಗದಿದ್ದ ಧರ್ಮಗಳನ್ನು ಮಾಡೋದು ಬೇಡ, ಆದರೆ ಸಾಧ್ಯವಾಗುವ ಧರ್ಮವನ್ನು ಸರ್ವಥಾ ಬಿಡುವುದು ಬೇಡ. ಜಸ್ಟ್ ಸಂಧ್ಯಾ ವಂದನ, 10 ನಿಮಿಷದ ಸಂಧ್ಯಾ ವಂದನ ಯಾಕೆ ಬಿಡ್ಬೇಕು? 25-30 ನಿಮಿಷಗಳಲ್ಲಿ ಆಗುವ ದೇವರ ಪೂಜೆ ಬಿಡ್ಬೇಕು ಯಾಕೆ? 5 ನಿಮಿಷದೊಳಗೆ ತುಳಸಿಗೆ ನೀರು ಹಾಕಿ 10 ನಿಮಿಷದೊಳಗೆ ಗುರುಮಂತ್ರವನ್ನು ಮಾಡುವ ಸಣ್ಣದಾದ ಧರ್ಮ ಯಾಕೆ ಬಿಡ್ಬೇಕು ಯಾಕೆ? ಭೀಷ್ಮ ಪಂಚಕ ಮಾಡೋದು ಬೇಡ, 5 ದಿನ ಉಪವಾಸ. ದೊಡ್ಡ ದೊಡ್ಡ ಯಾಗ ಯಜ್ಞಗಳನ್ನು ಮಾಡೋದು ಬೇಡ, ಲಕ್ಷಾವಧಿ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋದು ಬೇಡ. ನಮ್ಮ ಕಡೆಯಿಂದ ಆಗುವುದಿಲ್ಲ. ಒಬ್ಬ ಬ್ರಾಹ್ಮಣನಿಗೆ ತಿಂಗಳಿಗೆ 1 ದಿನ ಊಟಕ್ಕೆ ಹಾಕ್ಲಿಕ್ಕೆ ಏನಾಗಿದೆ? ಮನೆಯೊಳಗೆ ಪೂಜೆಯಾಗತ್ತೆ, ದೇವರ ಪ್ರಸಾದವಾಗತ್ತೆ, ನೈವೇದ್ಯವಾಗತ್ತೆ, ಬ್ರಾಹ್ಮಣ ಹರಿಸಿ ಹೋಗ್ತಾನೆ. ಅದರ ಲಾಭವೇ ಊಹಾತೀತ. ದೂರ್ವಾಸರನ್ನು ಸಂತೋಷಪಡಿಸಿದಳು ಕುಂತಿ. ಇನ್ನೇನು ಮಾಡಲಿಲ್ಲ. ತನ್ನ ಮನಸ್ಸು, ಮಾತು, ದೇಹ ಎಲ್ಲವನ್ನು ದೂರ್ವಾಸರಿಗಾಗಿ ಸವಿಸಿ ಕಾಯಿಕವಾದ ಎಷ್ಟು ಸೇವೆ ಮಾಡಲಿಕ್ಕೆ ಸಾಧ್ಯವಿದೆ ಅಷ್ಟೆಲ್ಲ ತರಹದ ಸೇವೆಯನ್ನು ಮಾಡಿ, ಮನಸ್ಸನ್ನು ಪರಿಪೂರ್ಣವಾಗಿ ನಿರ್ಮಲವಾಗಿ ಸಮರ್ಪಣೆಯನ್ನು ಮಾಡಿ, ಇಂದ್ರಿಯಗಳಿಂದ ಮಾತಿನಿಂದ ಆಗಬೇಕಾದ ಎಲ್ಲ ಸೇವೆಗಳನ್ನು ಮಾಡಿದ್ದಕ್ಕಾಗಿ ಪ್ರಸನ್ನರಾದ ದೂರ್ವಾಸರು ನಾಳೆ ಬರುವ ಆಪತ್ತುಗಳನ್ನು ಪರಿಹಾರ ಮಾಡಿ ಹಾಕಿ ವರವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಕಳಿಸಿದರು. ಹೀಗಿದ್ದಾಗ ನಾವು ಧರ್ಮವನ್ನು ಮಾಡಿದರೆ ಎಷ್ಟು ಆಪತ್ತುಗಳು ನಮ್ಮಿಂದ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಧರ್ಮವನ್ನು ಮಾಡುವವರು ಇದ್ದೇವೆ, ಮಾಡ್ತಾ ಇದ್ದೇವೆ. ಹಾಗಾಗಿ ಕರೋನಾ ನಮ್ಮನ್ನು ಯಾರನ್ನೂ ಬಾಧಿಸಿಲ್ಲ, ಕೊಂದು ಹಾಕಿಲ್ಲ. ನಾನಾ ತರಹದ ರೋಗಗಳು, ರುಜಿನಗಳು ನಮ್ಮ ಹತ್ರ ಬಂದಿಲ್ಲ. ಇಷ್ಟಾದ್ರೂ ಕಟ್ಟುಮುಟ್ಟ ಕೊನೆಯಾಗಿ ನಿಂತು ಏಕಾದಶಿ ದಿವಸ ಮಾತಾಡ್ಲಿಕ್ಕತ್ತೀವಿ ಅಂತಂದ್ರೆ ಇದು ಧರ್ಮ ಮಾಡಿದ್ದರಿಂದಾಗಿ ಬರುವ ಶಕ್ತಿ ಬಲವಿದು. ಇದರಲ್ಲಿ 2 ಮಾತಿಲ್ಲ. ಆದರೆ ಚಪ್ಪಾಳಿ ತಟ್ಟಿದ್ದಕ್ಕಾಗಿ ಇದೇ ಅಲ್ಟಿಮೇಟ್ ಆಗಬಾರದು.
ಇದೇ ಕೊನೆಯಾಗಬಾರದು. ಈ ಧರ್ಮ ನಾವು ಮುಂದೋಗ್ಬೇಕು. ಇಲ್ಲಿವರೆಗೆ ನಾನು ಗೋಪಿಚಂದ್ರ ಹಚ್ಚಿದ್ದೇನೆಂದ್ರೆ ನಾಳೆ ಅಂಗರಕ್ಷತೆ ಹಚ್ಚುವುದೇ. ಇಲ್ಲಿವರೆಗೆ ನಾನು ಗೋಪಿಚಂದ್ರ ಅಂಗರಕ್ಷತೆಗಳನ್ನು ಹಚ್ಚಿದ್ದೇನೆಂತಂದ್ರೆ ನಾಳೆ ಇನ್ನೊಂದು ಧರ್ಮವನ್ನು ಮಾಡೋದೆ, ನಾಡದ್ದು ಮತ್ತೊಂದು ಧರ್ಮವನ್ನು ಮಾಡೋದೆ. ಅಪ್ಡೇಟ್ ವರ್ಷನ್ ನಾವು ಆಗ್ಲಿಕ್ಕೆ ಬೇಕು. ಇಲ್ಲಿ ಎಲ್ಲರೂ, ಕೆಲವರು ಒಬ್ಬಿಬ್ಬರು ಬಿಟ್ಟರೆ ಎಲ್ಲರೂ ಸ್ಮಾರ್ಟ್ ಫೋನ್ ಬಳಸುವವರಿಗೆ. ಅಪ್ಡೇಟ್ ಆಗದ ಸ್ಮಾರ್ಟ್ ಫೋನ್ ಯಾರಾದರೂ ಬಳಸ್ತೀರಾ? ಆಟೋಮೆಟಿಕ್ಲಿ ಅಪ್ಡೇಟ್ ಆಗುವ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಿಟ್ಟಿರ್ತೇವೆ. ಅಂದಮೇಲೆ ನಮ್ಮನ್ನು ಹಾಳು ಮಾಡಲಿಕ್ಕಾಗಿ ಇರುವ ಈ ಮೊಬೈಲ್ ಅನ್ನೇ ಅಪ್ಡೇಟ್ ವರ್ಷನ್ ನಾವು ಬಳಸ್ತಾ ಇರುವಾಗ ನಮ್ಮನ್ನು ಸಾಧನೆಯ ಮಾರ್ಗದೊಳಗೆ ಬಹಳ ಮುಂದಕ್ಕೆ ಒಯ್ಯಬೇಕಂದ್ರೆ ದೇವರು ನಮ್ಮನ್ನು ಬಳಸಬೇಕಲ್ಲ. ಹಾಗಾದ್ರೆ ನಾವು ನಮ್ಮ ಜೀವನದಲ್ಲಿ ನಾವು ಅಪ್ಡೇಟೇ ಆಗದೇ ಇದ್ರೆ ದೇವರು ಎಲ್ಲಿಂದ ನಮ್ಮನ್ನು ಬಳಸ್ತಾನೆ? ಇದೊಂದು ಕೀಪ್ಯಾಡ್ ಅಂತ ಶೋಕಸ್ನೊಳಗೆ ಇಡ್ತಾನೆ. ಸೊ ಆ ಅವಸ್ಥೆ ನಮಗೆ ಬರಬಾರದು, ದೇವರ ಮನಸ್ಸಿನಲ್ಲಿ ಬರಬಾರದು ಎನ್ನುವುದಕ್ಕೆ ಈ ಎಲ್ಲ ಕಥೆಗಳೇನಿದೆ ಇದು ಉದ್ಬೋಧಕವಾಗಿದೆ. ಇನ್ನು ವರದ ಬಗ್ಗೆ ಮತ್ತೊಂದು, ಇವತ್ತೇನು ದೈತ್ಯರಿದ್ದಾರೆ, ರಾಕ್ಷಸರಿದ್ದಾರೆ, ಎಲ್ಲರಿಗೂ ತಾರತಮ್ಯ ಗೊತ್ತು. ತಾರತಮ್ಯದೊಳಗೆ ಬಲ, ಗುಣ, ದೇಹಶಕ್ತಿ, ಆಯುಷ್ಯ, ವಿಷ್ಣು ಭಕ್ತಿ, ಜ್ಞಾನಾದಿಗಳಲ್ಲೆಲ್ಲದಕ್ಕಿಂತಲೂ ಲಾಸ್ಟ್ ಸ್ಟೇಜಿನಲ್ಲಿರುವವರು ದೈತ್ಯರು. ಅಂದರೆ ಇವತ್ತು ನಮಗೆ ಒಂದು 10 ಹುಳ ಕಡಿದ್ರೆ ನಮಗೇನು ಆಗೋದಿಲ್ಲ, ಭಾಳದ್ರೆ ತುರ್ಸ್ಕೊಳ್ತೇವೆ ಇಷ್ಟೇ, ಅದಕ್ಕೆ ಹೆಚ್ಚೇನಾಗೋದಿಲ್ಲ. ಅದೇ ಕಲಿಗೆ 10 ಬೇಕಾಗಿಲ್ಲ, 1 ಹುಳ ಕಡಿದ್ರೂ ಅವನು ಸತ್ತು ಬೀಳ್ತಾನೆ. ಅವನಲ್ಲಿ ಬಲವಿಲ್ಲ, ಶಕ್ತಿ ಇಲ್ಲ, ಗುಣಗಳಂತೂ ಇಲ್ಲವೇ ಇಲ್ಲ. ಅಷ್ಟು ದುರ್ಬಲರು ಎಲ್ಲ ವಿಷಯದೊಳಗೂ. ದೌರ್ಬಲ್ಯದ ಜ್ಞಾನ ಯಾರಿಗಿದೆ ಅವನು ಬಲಿಷ್ಠನಾಗೋದಕ್ಕಾಗಿ ಪ್ರಯತ್ನ ಪಡ್ತಾನೆ. ಯಾರಿಗೆ ಬಲಿಷ್ಠನಾಗಬೇಕು ಎನ್ನುವ ಹೆಬ್ಬಯಕೆ ಇದೆ ಅವನು ಬಲಿಷ್ಠನಾಗೋದಕ್ಕಾಗಿ ಪ್ರಯತ್ನ ಪಡ್ತಾನೆ. ಇವೆರಡು ಬೇರೆ ಬೇರೆ. ದುರ್ಬಲ ಬಲಿಷ್ಠನಾಗೋದು ಬೇರೆ, ಬಲಿಷ್ಠನಾಗಬೇಕು ಎನ್ನುವ ಹೆಬ್ಬಯಕೆ ಇದ್ದವರು ಬೇರೆ. ಏನಿದು ಅಂದರೆ ದೈತ್ಯರಿಗೆ ಗೊತ್ತು ನಾವು ದುರ್ಬಲರು, ನಾವು ಹೇಡಿಗಳು, ನಮ್ಮನ್ನು ಈ ಮನುಷ್ಯರು, ನಮಗಿಂತಲೂ ಉತ್ತಮರಾದ ಈ ಮನುಷ್ಯರು ಕೊಂದು ಹಾಕಿ ಬಿಡ್ತಾರೆ, ದೇವತೆಗಳಂತೂ ನಮ್ಮನ್ನು ಬಿಡುವುದಿಲ್ಲ, ದೇವರಂತೂ ನಮ್ಮನ್ನು ಸುಟ್ಟು ಬೌದಿ ಮಾಡ್ತಾನೆ, ಹಾಗಾದರೆ ನಮ್ಮ ಅಸ್ತಿತ್ವ ಇಲ್ಲ ಅಂತ ದೈತ್ಯರಿಗೆ ಪೂರ್ಣ ಮನವರಿಕೆಯಾಗಿದೆ. ಅದಕ್ಕಾಗಿ ಅವರು ಹುಟ್ಟಿದ ಕೂಡಲೇ ಮೊಟ್ಟ ಮೊದಲ ಕೆಲಸ ಏನು ಮಾಡೋದು? ಇಷ್ಟು ಮಹಾಭಾರತ ರಾಮಾಯಣ ಕೇಳಿದ ತಮ್ಗೆಲ್ಲರಿಗೂ ಗೊತ್ತು, ತಪಸ್ಸು ಮಾಡ್ತಾರೆ, ದೇವತೆಗಳಿಂದ ವರ ಪಡಿತಾರೆ, ಬಲಾಢ್ಯರಾಗಿ ಬೆಳೀತಾರೆ. ಎಷ್ಟು ಬಲಾಢ್ಯರಾಗಿ ಬೆಳೀತಾರೆ ಅಂದರೆ ಅತಿ ಕೆಳ ಸ್ತರದಲ್ಲಿ ಇರುವ ಕಲಿ ಮೇಲ್ಸ್ತರದಲ್ಲಿರುವ ಇಂದ್ರಾದಿ ದೇವತೆಗಳನ್ನು, ರುದ್ರಾದಿ ದೇವತೆಗಳನ್ನು ತಲೆ ಕೆಡಿಸುವಷ್ಟು ಬಲಾಢ್ಯನಾಗಿ ಬಿಡ್ತಾನೆ. ಯಾಕೆ? ಅವನ ದೌರ್ಬಲ್ಯದ ಜ್ಞಾನ ಅವನಿಗೆ ಇರೋದರಿಂದಾಗಿ ಬಲಿಷ್ಠನಾಗಿ ಬೆಳೆದ. ಅದರಿಂದ ಹಾಳಾದ, ಅವನ ಅನ್ನ ಸಿಗೋದ, ಅದೆಲ್ಲ ಸೆಕೆಂಡರಿ. ಇದು ವರಗಳ ಪ್ರಭಾವ ಹೇಳ್ತಾ ಇದ್ದೇನೆ. ಇನ್ನು ದೇವತೆಗಳಿಗೆ ಗೊತ್ತು ನಾವು ಬಲಾಢ್ಯರಾಗಬೇಕು, ನಮಗೆ ಕೊಟ್ಟಿರುವ ಪದವಿಗಳೇನಿದೆ ಇದು ಗಟ್ಟಿಯಾಗಿ ಉಳಿಯಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ನಾವು ಬಲಾಢ್ಯರಾಗುವುದಕ್ಕೆ ದೇವರೇ ಬೇಕು, ನಮ್ಮ ಪದವಿ ಉಳಿಯಬೇಕು ಅಂದರೆ ದೇವರೇ ಪದವಿಯನ್ನು ಉಳಿಸಬೇಕು. ಎರಡೂ ಇದೆ. ಹಾಗಾಗಿ ಅವರು ತಪಸ್ಸು ಮಾಡ್ತಾರೆ. ಹಾಗಾಗಿ ಇಂದ್ರಾದಿ ದೇವತೆಗಳು ದೊಡ್ಡ ದೊಡ್ಡ ಪದವಿಯೊಳಗೆ ರಾರಾಜಮಾನರಾಗಿದ್ದಾರೆ, ತಪಸ್ಸಿನಿಂದ ವರ ಪಡೆದುಕೊಂಡು ಅವರ ಪ್ರಭಾವದಿಂದ ಇದ್ದಾರೆ. ಇಬ್ಬರಿಗೆ ವರ ಸಿಕ್ಕಿದೆ. ಯಾರಿಗೆ? ಒಂದು ದೈತ್ಯರಿಗೆ, ಇನ್ನೊಂದು ದೇವತೆಗಳಿಗೆ. ಈ ದೋಭಿಕ ಕುತ್ತ ನಘರ್ಕ ನಘಾಟ್ಕ ಅಂದರೆ ಎದೆ ತಟ್ಟಿ ಹೇಳೋದಕ್ಕೆ ನಾವು. ಯಾಕೆಂದರೆ ನಾವು ದುರ್ಬಲರು ಅಂತ ಹೇಳಿಕೊಳ್ಳುವುದಕ್ಕೆ ಮಾನ ಸಾಲುವುದಿಲ್ಲ. ನಾವು ಬಲಿಷ್ಠರಾಗಬೇಕು ಎನ್ನುವುದಕ್ಕೆ ಪ್ರಯತ್ನ ಮಾಡುವುದಕ್ಕೆ ನಮಗೆ ಮನಸ್ಸಿಲ್ಲ. ಸೊ ಹಾಗಾಗಿ ನಾವು ತಪಸ್ಸೇ ಮಾಡಲಿಕ್ಕೆ ಹೋಗುವುದಿಲ್ಲ. ಈ ನಾವು ದೇವತೆಗಳನ್ನು, ದೈತ್ಯರನ್ನು ಇಬ್ಬರನ್ನು ಆದರ್ಶವಾಗಿ ಇಟ್ಟುಕೊಂಡಾಗ ಅಟ್ಲೀಸ್ಟ್
ದೈತ್ಯರನ್ನು ನೋಡಿ ಆದರೂ ತಪಸ್ಸು ಮಾಡಿ ಬಲಾಢ್ಯರಾಗಬೇಕು, ಅಥವಾ ದೇವತೆಗಳನ್ನು ನೋಡಿ ಆದರೂ ನಾವು ತಪಸ್ಸು ಮಾಡಿ ವರ ಪಡೆದು ಬಲಾಢ್ಯರಾಗಬೇಕು. ಇದರ ಎರಡು ಬಿಟ್ಟು ಮೂರನೇ ಆಪ್ಷನ್ ಇಲ್ಲ. ಉದ್ದೇಶ ಸಾಫ್ ಇದ್ದರೆ ದೇವತೆಗಳಿಗಂತೆ ದಿವ್ಯ ಅನುಗ್ರಹವಾಗುತ್ತೆ. ಉದ್ದೇಶ ನಕಾರಾತ್ಮಕವಾದ ಉದ್ದೇಶವಿದ್ದರೆ ದೈತ್ಯರಂತ ಹಾಳಾಗ್ತಾನೆ. ಅದು ಎರಡನೇದು. ನಮಗೆ ದೈತ್ಯರ ಆದರ್ಶವನ್ನು ಇಟ್ಟುಕೊಂಡು ತಪಸ್ಸು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ದೇವತೆಗಳಂತೆ ಋಷಿ ಮುನಿಗಳಂತೆ ನಾವೊಂದು ಪಾಸಿಟಿವ್ ಆದ ಅವರ ಆದರ್ಶವನ್ನು ನಾವು ಸ್ವೀಕಾರವನ್ನು ಮಾಡಿ, ಅಲ್ಲಿ ಒಬ್ಬೊಬ್ಬ ಋಷಿಗಳು ಎಂಥೆಂಥ ತಪಸ್ಸನ್ನು ಮಾಡಿ ಅವರು ಸಾಧನೆಯನ್ನು ಮಾಡಿಕೊಂಡರು ಎಂಬುದಾಗಿ ನಾವು ಭಾವಿಸಿಕೊಂಡಾಗ ನಮಗೆ ಆಗುವ ಸಾಧನೆಯೊಳಗೆ ಬಹಳ ಉನ್ನತ ಮಟ್ಟದ ಸಾಧನೆಗಳಾಗತ್ತೆ. ಯಾಕೆ? ಬ್ರಹ್ಮಾದಿ ದೇವತೆಗಳ ಋಷಿ ಮುನಿಗಳ ವರ ನಮ್ಮ ಮೇಲೆ ಆಗಿರ್ತದೆ. ಒಟ್ಟಾರೆ ಮಹಾಭಾರತದೊಳಗೆ 350-400 ವರಗಳು ಬಂದಿವೆ. 600ಕ್ಕೂ ಮಿಗಿಲಾಗಿ ಶಾಪಗಳು ಬಂದಿವೆ. ಅವುಗಳನ್ನು ಹೇಳ್ತಾ ಕೂತ್ಕೊಂಡ್ರೆ ಆಗುವುದಿಲ್ಲ. ಕಥೆಗಳು, ಮಹಾಭಾರತ ಕಥೆ ಪಾಪ ನೀವೆಲ್ಲ 10 ಬಾರಿ ಕೇಳಿದವರು, ಕಥೆಗಳು ಗೊತ್ತು. ಅದರ ಬಗ್ಗೆ ನಾನು ಹೆಚ್ಚು ವಿವರಣೆಯನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ 1-2 ವಿಚಾರವನ್ನು ಮಂಡಿಸುವುದಾದರೆ, ಶಾಪ ವಿಚಿತ್ರವಾದದ್ದು. ಶಾಪ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವ ಕಾರಣಕ್ಕಾಗಿ ಬಂತು, ಎಷ್ಟು ಕಾಲ ಇರ್ತದೆ, ಯಾರ ಶಾಪ, ಈ ಶಾಪ ತಾತ್ಕಾಲಿಕವೋ ಲೈಫ್ ಟೈಮ್ ಇರುವುದೋ, ಈ ಶಾಪವನ್ನು ಕಳೆದುಕೊಳ್ಳಿಕ್ಕೆ ಸಾಧ್ಯವಾ, ಸಣ್ಣ ಸಣ್ಣ ತಪ್ಪಿಗೂ ದೊಡ್ಡ ದೊಡ್ಡ ಶಾಪಗಳಾಗಿ ಬಿಡುತ್ತೆ. ಇದು ನ್ಯಾಯವಾ? ಶಾಪವನ್ನು ಯಾರು ಸ್ವೀಕರಿಸಬಹುದು? ಯಾರೆಲ್ಲ ಶಾಪವನ್ನೇ ಸ್ವೀಕರಿಸುವುದಿಲ್ಲ, ಅಂದ್ರೆ ಶಾಪವನ್ನು ಮೀರುವ ಸಾಮರ್ಥ್ಯ ಯಾರಿಗಾದ್ರೂ ಉಂಟಾ? ಶಾಪ ಕೊಟ್ಟವನ ಅವಸ್ಥೆ ಏನು, ಶಾಪ ತೆಗೆದುಕೊಂಡವನ ಅವಸ್ಥೆ ಏನು ನೋಡಿದಾಗ ಟೆನ್ಷನ್ ಆಗತ್ತೆ, ಬೆವರ್ತಾನೆ. ನಮ್ಮ ಶಾಸ್ತ್ರ ಹೀಗಿದೆಯಾ ಅಂತ ಗೊಂದಲವಾಗಿ ಬಿಡ್ತದೆ. ಇವುಗಳನ್ನು ವಿಚಾರ ಮಾಡಿದಾಗ ಇವುದು ಯಾವುದೂ ಪ್ರಶ್ನೆಯೇ ನಮಗೆ ಬಂದಿಲ್ಲ ಅಂದರೆ ನಾವು ಶಾಸ್ತ್ರದ ಮಾರ್ಗದೊಳಗೆ ಎಷ್ಟು ಹಿಂದಿದ್ದೇವೆ ಎನ್ನುವ ಎಚ್ಚರಿಕೆಯೂ ಬಂದುಬಿಡ್ತದೆ. ಒಂದು ಅರ್ಥವಾಗದ ವಿಚಿತ್ರವಾದ ಗತಿ ಅಂದರೆ ಅದು ಶಾಪದ ಗತಿ. ಅದಕ್ಕಾಗಿ ಶಾಪಕ್ಕೆ ಹೇಳ್ತಾರೆ ವಿಚಿತ್ರ ಶಾಪಸ್ಯ ಗತಿ. ಏನೂ ಗೊತ್ತಾಗುವುದಿಲ್ಲ. ಮಾಂಡವ್ಯ ಅಂತ ಋಷಿಗಳು, ಯಾರು? ಅಣಿಮಾಂಡವ್ಯರು ಅಂತ ಅವ್ರಿಗೆ ಪ್ರಸಿದ್ಧಿ. ಅವರು ವನದೊಳಗೆ ಕೂತು ಒಂದು ಆಶ್ರಮದೊಳಗೆ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಕಳ್ಳರೆಲ್ಲ ಫಟಿಂಗರೆಲ್ಲ. ಹಾಗಾಗಿ ರಾಜನ ಮುತ್ತು ರತ್ನಗಳನ್ನು, ರಾಜನ ಕೋಶವನ್ನು ದೋಚಿಕೊಂಡು ಓಡಿ ಹೋಗ್ತಿರ್ತಾರೆ. ರಾಜಭಟರು ಹಿಂದೆ ಬೆನ್ನು ಹತ್ತಿರ್ತಾರೆ. ಅವರು ತಪ್ಪಿಸಿಕೊಳ್ಳಬೇಕು ಅಂತ ಈ ಅಣಿಮಾಂಡವ್ಯರ ಆಶ್ರಮದೊಳಗೆ ಬಿಸಾಡಿ ಗಂಟುಗಳನ್ನೆಲ್ಲ ಹಾಕಿ ಮುಚ್ಕೊಂಡ್ಬಿಡ್ತಾರೆ. ಏನಿದ್ರು ಇವನು ಪ್ರಾಣಿ ತಪಸ್ಸಿ ಕೂತ್ಕೊಂಡನ, ಕಣ್ಣು ತೆಗೆಯೋದಿಲ್ಲ. ಇನ್ನು 2 ದಿವಸನೂ ಕಣ್ಣು ತೆಗೆಯೋದಿಲ್ಲ. ಭಟರು ಹೋದ ಮೇಲೆ ಬಂದು ತೆಗೆದುಕೊಂಡು ಹೋದ್ರಾಯ್ತು. ಅವರು ರಾಜಭಟರು ಬಂದರು, ಎಲ್ಲ ನೋಡಿದರು, ಇವನೇ ಕಳ್ಳ ಅಂತ ಹೇಳಿದ್ರು, ಎಳ್ಕೊಂಡು ಹೋದರು, ಎತ್ತಿಕೊಂಡು ಹೋದರು, ರಾಜನ ಮುಂದೆ ನಿಲ್ಲಿಸಿದರು. ರಾಜ ನೋಡಿದ, ಓ ಇಷ್ಟೆಲ್ಲ ಕಳ್ಳತನ ಮಾಡಿದ್ದೀಯಾ, ಹಾಗಾದರೆ ನನಗೆ ಶಿಕ್ಷೆ ಆಗಬೇಕು ಅಂತ ಒಂದು ಶೂಲ ಇಟ್ಟರು, ಶೂಲದ ಮೇಲೆ ಏರಿಸಿಬಿಟ್ರು. ಇಷ್ಟು ಕಥೆ. ತಪ್ಪು ಮಾಡಿದ್ದು ಯಾರು? ಕಳ್ಳರು. ತಪಸ್ಸಿಗೆ ಕುಳಿತುಕೊಂಡವರು ಯಾರು? ಪುಣ್ಯಾತ್ಮ ಅಣಿಮಾಂಡವರು. ಶಿಕ್ಷೆ ಯಾರಿಗಾಯ್ತು? ತಪ್ಪೇ ಮಾಡದಿರುವ, ತಪಸ್ಸೇ ಮಾಡ್ತಾ ಕುಳಿತುಕೊಂಡಿರ್ತಕ್ಕಂಥ ಅಣಿಮಾಂಡವರಿಗೆ ಶಿಕ್ಷೆ ಆಯಿತು. ಇದು ಯಾವ ಮಾರ್ಗದೊಳಗೆ, ಯಾವ ನೀತಿಯೊಳಗೆ ಈ ಜಡ್ಜ್ಮೆಂಟು ಈ ಎಷ್ಟರ ಮಟ್ಟಿಗೆ ಸರಿಯಾದದ್ದು? ಇದು ಮಹಾಭಾರತ ಜಡ್ಜ್ಗಳಿಗೂ ಮಾರ್ಗದರ್ಶನ ಮಾಡೋದು, ಹೇಗೆ ಜಡ್ಜ್ಮೆಂಟ್ ತೆಗೆದುಕೊಳ್ಳಬೇಕು, ಯಾವ ರೀತಿಯೊಳಗೆ ವಿಚಾರವನ್ನು ಮಾಡಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತೆ ಮಹಾಭಾರತ. ಎಲ್ಲರಿಗೂ ಮಾರ್ಗದರ್ಶನ ಮಹಾಭಾರತ. ಹೇಗಿದು? ಇದು ಸರಿಯಾ? ಇದನ್ನು ನಾವು ಎಕ್ಸೆಪ್ಟ್ ಮಾಡಿಕೊಳ್ಬೇಕಾ? ಅಣಿಮಾಂಡವರಿಗೆ ತಲೆ ಕೆಟ್ಟಿತ್ತು.
ಅವ್ರು ಹೋದ್ರು, ನೇರವಾಗಿ ಶಿಕ್ಷೆ ಕೊಡುವವನು ಯಾರು? ಯಮಧರ್ಮರಾಜನಿಗೆ ಬೆನ್ನತ್ತಿದ್ರು. ಏಯ್ ಯಮ, ನಾ ಏನೋ ತಪ್ಪು ಮಾಡಿದ್ದೆ, ಯಾಕೆ ನನಗೆ ಈ ಶಿಕ್ಷೆ? ಕಳ್ಳರು ಕತ್ತಾರೆ, ನಾ ಅದನ್ನು ನೋಡೂ ಇಲ್ಲ, ಮನಸ್ಸಿನೊಳಗೆ ಬೇಕು ಅಂತ ಅಪೇಕ್ಷೆ ಪಡಲಿಲ್ಲ ನಾನು, ನನಗ್ಯಾಕಿಂತ ಘೋರ ಶಿಕ್ಷೆ? ಯಮಧರ್ಮರಾಜ ಹೇಳಿದ, ಹೋದ ಜನ್ಮದೊಳಗ ಒಂದು ಸಣ್ಣ ಇರುವೆ ತಗೊಂಡು ಅದಕ್ಕೆ ಕಡ್ಡಿ ಚುಚ್ಚಿ ನೀನು. ಹೋದ ಜನ್ಮದೊಳಗ ಸಣ್ಣ ಇರುವಿಗೆ ಕೈಯೊಳಗೆ ಹಿಡಿದು ಕಡ್ಡಿ ಚುಚ್ಚಿದ್ದೀನಿ. ನಾವೆಲ್ಲ ಹಿಂಗೆ ಮಾಡ್ತಿದ್ವಿ, ಅದಕ್ಕೆಲ್ಲ ಏನೇನು ಅದ ಗೊತ್ತಿಲ್ಲ. ಇರುವಿ ಸಿಕ್ತು ಅಂತಂದ್ರೆ ಇರುವಿಯಿಂದ ಹಿಡಿದು ಅದ್ರ ಬಾಯಿಗೆ ಪಟ 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 ಅಂತ ಹೊಡಿತಿತ್ತು. ಅದು ಇನ್ನೂ ಸ್ವಲ್ಪ ರೇಗಲಿ ಅಂತೇಳಿ ಅದನ್ನು ನಮ್ಮ ಹುಡುಗರು ಪಂಜಕ್ಕೆ ಹಿಡಿತಿದ್ವಿ, ಅದು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತೇಳಿ. ಎಲ್ಲರ ಮುಂದೆ ಒಪ್ಪಿಕೊಂಡ್ರೆ ಆ ಪಾಪ ಪರಿಹಾರ ಆದಿತ್ತು ಸ್ವಲ್ಪ. ಅವ್ರಂದ್ರು, ನಾನು ಕೊಂದದ್ದು ಇರುವಿ, ಅದಕ್ಕೆ ನೀನು ಏನಂತಾರೆ ದೊಡ್ಡ ಶೂಲಕ್ಕೆ ಏರಿಸ್ತೀಯ ಅಂತ ಹೇಳಿ ಮಗನೇ ನೀನು ಶೂದ್ರ ಆಗೋದು ಶಾಪ ಕೊಟ್ಬಿಟ್ರಿ ಯಮಧರ್ಮರಾಜನಿಗೆ. ಅದಕ್ಕಾಗಿ ಯಮಧರ್ಮರಾಜ ವಿದುರನಾಗಿ ಬಿದ್ದ. ಇದು ಎಷ್ಟು ಮಟ್ಟಿಗೆ ಸರಿಯಾದ? ತಪ್ಪು ಮಾಡ್ಯಾನೆ, ಇರುವಿಯನ್ನು ಕೊಂದು ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಕೊಟ್ಟ ಯಮಧರ್ಮರಾಜ, ಅದು ಸರಿಯಾದ್ದೆ. ನಮಗೆಲ್ಲರಿಗೂ ಯಮಧರ್ಮರಾಜ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳಿ ಯಮಧರ್ಮರಾಜನಿಗೆ ನಾವೆಲ್ಲರೂ ಶಾಪ ಕೊಟ್ಟರೆ ಏನಾದಿತ್ತು? ಒಂದು ಈ ಸರ್ಕಾರವೇನಿದೆ ಸರಿಯಾಗಿ ಉಳಿಯೋದೇ ಇಲ್ಲ, ಪರಸ್ಪರವಾಗಿ ಕೆಸರು ಎರಚಿಕೊಳ್ತಾ ನಾವು ಕೂತ್ಕೊಂಡ್ಬಿಟ್ರೆ. ಇದರ ಹಿಂದೆ ಬ್ಯಾಕ್ ಗ್ರೌಂಡ್ ನೋಡಬೇಕು, ಉದ್ದೇಶಗಳನ್ನು ಪರಿಗಣಿಸಬೇಕಾಗತ್ತೆ. ಅವರು ಹೋದರು ಅಂದರೆ ಆ ಹೋದರು ಎನ್ನುವ ಶಬ್ದದ ಹಿಂದಿನ ಉದ್ದೇಶ ತಿಳಿದುಕೊಳ್ಬೇಕು. ಹೋಗೇ ಬಿಟ್ರ ನಡ್ರೆ ಊಟ ಬೇಡ ಅಂತ ಹೇಳಂದು ಹೋಗೋದಲ್ಲ. ಪ್ರವಚನದಿಂದ ಹೋದರು, ಊರಿನಿಂದ ಹೋದರು, ಕುಂಭಕ್ಕೆ ಹೋದರು, ಪ್ರಯಾಗಕ್ಕೆ ಹೋದರು, ಮನೆಗೆ ಟಿವಿ ನೋಡೋದಕ್ಕಾಗಿ ಹೋದ್ರು, ಅಥವಾ ಏಕಾದಶಿ ಫಳಾರ ಮಾಡ್ಲಿಕ್ಕಾಗಿ ಹೋದ್ರು, ಅಥವಾ ಉಪವಾಸ ಮಾಡಿ ತಲೆ ತಿರುಗಿ ಮನೆಗೆ ಹೋದ್ರು. ಹತ್ತಾರು ವಿಚಾರವನ್ನು ಮಾಡಬೇಕಾದ್ದು, ಯಾವುದೋ ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ಅಲ್ಲ. ಇಲ್ಲಿ ಏನಾಯ್ತು ಅಂದ್ರೆ, ಅಣಿಮಾಂಡವ್ಯ ಪುಣ್ಯಾತ್ಮ ವಸಿಷ್ಠರ ಸಾಮ್ಯವನ್ನು ಪಡೆಯುವುದಕ್ಕಾಗಿ ತಪಸ್ಸು ಮಾಡ್ತಾ ಇದ್ದ. ಇದು ಅವರಿಗೆ ವಿಹಿತವಾದದ್ದು ಅಲ್ಲ, ತನ್ನ ಚೌಕಟ್ಟಿನೊಳಗೆ ತಾನು ತಪಸ್ಸು ಮಾಡಬೇಕು, ಅದಕ್ಕಾಗಿ ಶಿಕ್ಷೆ ಕೊಟ್ಟ. ಅಲ್ಲ, ಅವನು ಶೂಲಕ್ಕೇರಿಸೋದ್ರಿಂದ ಏನು ಶಿಕ್ಷೆ ಕೊಟ್ಟಂಗಾಯ್ತು ಅಂತಂದ್ರೆ, ಶೂಲಕ್ಕೇರಿಸೋದ್ರಿಂದ ಏನು ಶಿಕ್ಷೆ ಅಲ್ಲ, ಆ ಯಮಧರ್ಮರಾಜನಿಗೆ ನೀನು ಶೂದ್ರನಾಗುವಂತ ಏನು ಶಾಪ ಕೊಟ್ಟಲ್ಲ, ತನಗಿಂತಲೂ ಹಿರಿಯರಿಗೆ ಕೊಟ್ಟ ಶಾಪವೇನಿದೆ, ಇವರು ತಮ್ಮ ಯೋಗ್ಯತೆಯನ್ನು ಮೀರಿ ಸಂಪಾದನೆ ಮಾಡಿದ ಪುಣ್ಯವೇನಿದೆ, ಆ ಪುಣ್ಯವೆಲ್ಲ ಕೊಲಾಪ್ಸ್ ಆಯ್ತು ಅಂತ ಅನ್ನಟ್ಟಕ್ಕೆ ತಾನು ಹಿಡಿದುಕೊಂಡ. ಇದು ಇದು ವರ ಶಾಪಗಳು ಮಾಡುವ ಕಾರ್ಯವಿದು. ಹಾಗಾಗಿಯೇನೆ ನಾವು ಶಾಪ ಕೊಡ್ತೇವೆ, 106 ಶಾಪಗಳನ್ನು ಕೊಡ್ತೇವೆ ದಿವಸ. ಅದೊಂದು ನಮಗೊಂದು ಆದತ್ತು ಬಿದ್ದಿದೆ. ಆ ಶಾಪ ಎಲ್ಲೂ ವರ್ಕೌಟ್ ಆಗುವುದಿಲ್ಲ. ಯಾಕೆ? ಅದರ ತಪ್ಪು ಯಾವ ಮಾರ್ಗಿಂದೊಳಗಿದೆ, ಏನ್ ಶಿಕ್ಷೆ ಕೊಡಬೇಕು, ಏನ್ ಶಾಪ ಕೊಡಬೇಕು, ಅವನ ಉದ್ದೇಶವೇನಿದೆ, ಅವನ ಬಾಡಿ ಲ್ಯಾಂಗ್ವೇಜ್ ಏನಿದೆ, ಅವನ ನಡವಳಿಕೆಗಳು ಏನಿದೆ, ಇದನ್ನೆಲ್ಲವನ್ನು ಪರಿಗಣಿಸಿಕೊಂಡು ಕೊಟ್ಟ ಶಾಪವೇನಿದೆ ಅದು ವರ್ಕೌಟ್ ಆಗುತ್ತೆ. ಆದ್ದರಿಂದಾಗಿ ಈ ಶಾಪ ವರಗಳ ಪರಿಸ್ಥಿತಿ ಏನಿದೆ ಬಹಳ ಅದ್ಭುತವಾಗಿರುವಂಥದ್ದು. ಈ ವರಶಾಪಗಳ ಕಾನ್ಸೆಪ್ಟೇ ತೆಗೆದು ಹಾಕಿದ್ರೆ ಎಷ್ಟು ಚಲೋ ಅಲ್ಲ. ರಾಜನಿಗೆ ಏನಂತಾರೆ, ಶಿಕ್ಷೆ ಕೊಡೋದು ತಪ್ಪುತ್ತೆ, ಅವ್ರು ಹೋಗಿ ಯಮಧರ್ಮರಾಜನಿಗೆ ಶಾಪ ಕೊಡೋದು ತಪ್ಪುತ್ತೆ, ಆ ಯಮಧರ್ಮರಾಜನ ಶಾಪ ಕೊಟ್ಟದ್ದಕ್ಕಾಗಿ ತನ್ನ ಪುಣ್ಯ ಕಳೆದುಕೊಳ್ಳೋದು ತಪ್ಪತ್ತೆ. ಎಷ್ಟೆಲ್ಲ ಅನುಕೂಲವಿದೆ, ಶಾಪವನ್ನೇ ತೆಗೆದು ಹಾಕಿಬಿಡೋಣ. ಅಂದರೆ ಶಾಪ ವರಗಳನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ನಾವು ಮೊದಲಿಗೆ ಹೇಳಿದ್ವಲ್ಲ, ಪಾಂಡವರು ಇಲ್ಲದೆ ಇರುವ ಮಹಾಭಾರತ ಇದು ಮಹಾಭಾರತವಾಗಿ ಉಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಗೆ ತಿಳಿದುಕೊಂಡಿವಲ್ಲ, ಅದೇ ರೀತಿಯಾಗಿ ಈ ವರಶಾಪಗಳು ಇಲ್ಲದೆ ಇದ್ದರೂ ಕೂಡ ಅದು ಮಹಾಭಾರತ ಆಗುವುದೇ ಇಲ್ಲ, ಮಹಾಭಾರತವೇ ಆಗುವುದಿಲ್ಲ. ಪಾಂಡವರಷ್ಟೇ ಅನಿವಾರ್ಯವಾಗಿರುವಂತಹದ್ದು, ಪಾಂಡವರಷ್ಟೇ ಒಂದು ಏನಂತಾರೆ ಮೇನ್ ರೋಲ್ದೊಳಗೆ ಇರುವಂತಹದ್ದು. ಅದು ಯಾವುದಾದ್ರೂ ಇತ್ತು ಅಂತಾಗಿದ್ದರೆ ಅದು ವರ ಹಾಗೂ ಶಾಪಗಳು. ಯಾಕೆ? ಅಶ್ವತ್ಥಾಮಾಚಾರ್ಯ ಯಾರ ಅವತಾರ? ರುದ್ರದೇವರ ಅವತಾರ. ಅರ್ಜುನ ಯಾರ ಅವತಾರ? ಇಂದ್ರನ ಅವತಾರ. ಅಶ್ವತ್ಥಾಮಾಚಾರ್ಯ ಇಂದ್ರನ ಕೈಯೊಳಗೆ ಯಾಕೆ ಸೋತ್ರೆ? ಯಾಕೆ?
ಸಿದ್ಧಾಂತ ಕಳಚಿ ಹೋಗಿಬಿಡುತ್ತೆ. ರುದ್ರದೇವರು ದೊಡ್ಡವರು ಯಾಕೆ, ಇಂದ್ರದೇವರು ಸಣ್ಣವರು ಯಾಕೆ? ದೊಡ್ಡವರಾದ ರುದ್ರದೇವರು ಇಂದ್ರನ ಕೈಯೊಳಗೆ ಸೋತರು ಅಂತಂದ್ರೆ ನಮ್ಮ ಸಿದ್ಧಾಂತವೇ ಕಲಪ್ಸ್ ಆಗಿ ಹೋಗುತ್ತೆ. ಸೊ ಅದು ಆಗಬಾರ್ದು ಅಂತಂದ್ರೆ ವರಶಾಪಗಳು ಬೇಕಲ್ಲಿ, ವರಶಾಪಗಳು ಬೇಕಲ್ಲಿ. ಇನ್ನೊಂದು ದೊಡ್ಡದಾದಂತಹದ್ದು ವಿಷಯ, ಕೃಷ್ಣ ತನ್ನ ಯದುವಂಶವನ್ನು ನಾಶ ಮಾಡಿದ. ಕೊನೆಗೆ ಯದುಕುಲವನ್ನು ನಾಶ ಮಾಡಿದ, ತನ್ನ ಕುಲವನ್ನೇ ತಾನು ನಾಶ ಮಾಡಿದ. ಯಾಕೆ ನಾಶ ಮಾಡಿದ? ವಿವರಣೆ ಮುಂದೆ ಹೇಳ್ತೇನೆ. ಬ್ರಾಹ್ಮಣರ ಶಾಪದಿಂದ ಯದುವಂಶವನ್ನು ನಾಶ ಮಾಡಿದ. ಈ ಶಾಪವನ್ನು ನಾವು ತೆಗೆದುಕೊಳ್ಳದೇ ಇದ್ರೆ ಏನಾಗ್ತಿತ್ತು? ಈ ಶಾಪ ಮೀರುವ ಸಾಮರ್ಥ್ಯ ನಮ್ಮ ಕೃಷ್ಣನಿಗಿಲ್ವಾ? ಬೇಕಾದಷ್ಟಿದೆ. ಸ್ವತಂತ್ರ ಸ್ವಾಮಿಯವನು ಇವು ಯಾವ ಬ್ರಾಹ್ಮಣ ಕೊಟ್ಟ ಶಾಪ, ಯಾವ ಮೂಲಿ ಅದು? ತನ್ನ ಕುಲ, ಶತ್ರುವಿನ ಕುಲ ನಾಶವಾಗಲಿ, ತನ್ನ ಕುಲ ಯಾಕೆ ನಾಶ ಮಾಡಬೇಕು ಅವನು? ಅಂದರೆ ಕೃಷ್ಣನ ವಿಚಾರವೇ ಬಹಳ ಅದ್ಭುತವಾದ್ದು. ಯಾದವರು ಎಲ್ಲರೂ ದೇವತೆಗಳು, ದೇವ ಸ್ವಭಾವದ ಪುಣ್ಯವಂತರಲ್ಲೇನೆ 10 ತಲೆಮಾರುಗಳಲ್ಲಿ ಪುಣ್ಯವಂತರು ಹುಟ್ಟುತ್ತಾರೆ. ನಮ್ಮ ಮುತ್ತಜ್ಜ ಮರಿಮುತ್ತಜ್ಜ ಯಾವನೋ ಒಬ್ಬ ಪುಣ್ಯ ಮಾಡಿದ್ದ ಅಂಥೇಳಿ ನಾವು ಇವತ್ತು ಪುಣ್ಯವಂತರಾಗಿ ಹುಟ್ಟಿದ್ದೇವೆ. ಅಂದಮೇಲೆ ದೇವತೆಗಳೇ ಉಳಿದರು ಅಂತಂದ್ರೆ ಅವರ 100 ತಲೆಮಾರಿನವರೆಗೆ ದೇವತೆಗಳೇ ಹುಟ್ಟಿ ಬರ್ತಾರೆ. ಹುಟ್ಟಲಿಲ್ಲ, ಬಹಳ ಚಲೋ ಆಯ್ತು. ಯಾದವರು 1,00,000 ಕೋಟಿ ಜನ, ಒಬ್ಬೊಬ್ಬರ 100 ತಲೆಮಾರಿನವರೆಗೂ ದೇವತೆಗಳು, ದೇವಾಂಶರು, ಪುಣ್ಯವಂತರು, ಸಾತ್ವಿಕರು, ಸಜ್ಜನರು ಹುಟ್ಟಿ ಬಂದ್ರೆ ಬಹಳ ಚಲೋ ಅಲ್ಲ? ಕೃಷ್ಣ ಅಂತಾನೆ ನಿಮ್ಮ ವಿಚಾರಕ್ಕೆ ಬಹಳ ಚಲೋ, ಕಲಿಯುಗ ನಡಿಬೇಕಂದ್ರ ಚಲೋ ಅಲ್ಲದು. ಕಲಿಯುಗ ಬರಬೇಕು ಅಂತಂದ್ರೆ ಪುಣ್ಯವಂತರೇ ಇದ್ದರೆ ಕಲಿಯುಗ ಯಾಕೆ? ಅದು ಕೃತಯುಗವಾಗಬಹುದು, ತ್ರೇತಾಯುಗವಾಗಬಹುದು. ನಮ್ಮಂತಹ ಪಾಪಿಷ್ಟರು ಇದ್ದಾಗಲೇನೆ ಅದು ಕಲಿಯುಗವಾಗಲಿಕ್ಕೆ ಸಾಧ್ಯ. ಹಾಗಾದ್ರೆ ಕಲಿಯುಗ ಬರಬೇಕು ಅಂತಂದ್ರೆ ಮೂಲವಾಗಿ ಯಾದವರನ್ನೇ ನಾನು ನಾಶ ಮಾಡಿ ಹಾಕಿದರೆ ಅವರ ಕುಟುಂಬದೊಳಗೆ, ಅವರ ವಂಶದೊಳಗೆ ಯಾವ ದೇವತೆಗಳೂ ಹುಟ್ಟಿ ಬರುವುದಿಲ್ಲ. ಇದು ಕೃಷ್ಣನ ವಿಚಾರ. ಅಂದರೆ ಬ್ರಾಹ್ಮಣನ ಶಾಪವೂ ಅಷ್ಟೇ ಮಹತ್ವ, ಕೃಷ್ಣನ ಬುದ್ಧಿವಂತಿಕೆಯೂ ಅಷ್ಟೇ ಮಹತ್ವ. ಈ ಶಾಪವನ್ನು ಕೃಷ್ಣ ಏನಾದರೂ ಮೀರಿ ಬಿಟ್ಟಿದ್ದ ಅಂತಂದ್ರೆ ಇವತ್ತು ನಾವೆಲ್ಲರೂ ಕೃತಯುಗದೊಳಗೆ ರಾರಾಜಮಾನರಾಗಿ ಬಿಡ್ತಿದ್ದೇವೆ. ಯಾಕೆಂದ್ರೆ 100ನೇ ತಲೆಮಾರು, 150ನೇ ತಲೆಮಾರಿನವರೆಗೂ ಕೂಡ ಯಾದವರ ವಂಶ ಇಲ್ಲೆಲ್ಲ ಇರ್ತಿತ್ತು. ಹಾಗಾಗಿ ವರಶಾಪಗಳನ್ನು ಅವಾಯ್ಡ್ ಮಾಡುವುದು ಏನಿದೆ, ವರಶಾಪಗಳನ್ನು ಪಕ್ಕದಲ್ಲಿ ಇಡುವುದು ಏನಿದೆ, ಮಸಾಲೆ ಪುಡಿ, ಮೆಣಸಿನಕಾಯಿ ಹಾಕದ, ಉಪ್ಪು ಹಾಕದ ಹುಳಿ ಇದ್ದಾಗ ಅದು ಹೇಗೆ ನೀರಸವಾಗಿರ್ತದೆ, ಹಾಗೆ ಮಹಾಭಾರತ ವರಶಾಪಗಳನ್ನು ಪಕ್ಕಕ್ಕೆ ಇಟ್ಟಾಗ ಅಷ್ಟು ನೀರಸವಾಗಿ ಬಿಡ್ತದೆ. ಆದ್ದರಿಂದಾಗಿ ವರಶಾಪ ಇದು ಅತ್ಯಂತ ಅನಿವಾರ್ಯ. ಇನ್ನು ಕರ್ಣ, ಯಾರ ಅವತಾರ? ಕರ್ಣ ಸೂರ್ಯನ ಅವತಾರ. ಪರಶುರಾಮ ದೇವರ ಶಿಷ್ಯ, ಮಹಾದಾನಿ, ತಪಸ್ವಿ. ಹಾಗಾಗಿ ಕರ್ಣ ದೊಡ್ಡ ದೇವತೆ. ಇವತ್ತಿನ ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಹಾಭಾರತವನ್ನು ಓದದ ಅನೇಕ ಸಾತ್ವಿಕರು ಕೂಡ ಕರ್ಣ ಇವನು ಹೀರೋ, ಅವ್ರು ಯಾರು ದುಷ್ಟರಂತ ನಾ ಹೇಳಿಲ್ಲ, ಸಾತ್ವಿಕರು. ಆದರೆ ಶ್ರೀಮದಾಚಾರ್ಯ ಸಂಪರ್ಕದಲ್ಲಿ ಬಂದಿಲ್ಲ ಅಷ್ಟೇ. ಕರ್ಣ ಹೀರೋ. ಈಗೇನು ಕ್ಷುದ್ರವಾಗಿ ಏನು ಜಾತಿವಾದ ನಡೀತಾ ಇದೆಯಲ್ಲ, ಆ ಜಾತಿವಾದದಿಂದ ಅಲ್ಲೂ ಆಗ ಕಾಲಕ್ಕೂ ಜಾತಿವಾದ ಇತ್ತು. ಹಾಗಾಗಿ ಕರ್ಣನನ್ನು ತುಳಿದರು ಅಂತ ತಾವ್ಯಾರಾದರೂ ಓದಿರ್ಬೋದು, ಓದದೇ ಇರ್ಬೋದು. ಅನೇಕ ಪುಸ್ತಕಗಳಿವೆ, ಹಿಂದಿ ಮರಾಠಿಯಲ್ಲಿ ಅಂತೂ ತುಂಬ ಇದೆ. ಕನ್ನಡದೊಳಗೆ ಪರ್ವ ಮೊದಲಾದ ಅನೇಕ ಪುಸ್ತಕಗಳಿವೆ, ಬೇಕಾದರೆ ಯಾರಾದರೂ ಓದ್ಬೋದು. ಪರ್ವ ಅಂತರೂ ಇಲ್ಲಿರುವ ಎಲ್ಲ ಹಿರಿಯರು ಓದಿರಬಹುದು ಅಂತ ನಾನು ಭಾವಿಸಿದ್ದೆ. ಅಲ್ಲೆಲ್ಲ ಹೇಳಿದ್ದಾರೆ. ನಮಗೂ ಇದು ಸರಿ ಅನಿಸುತ್ತೆ. ಯಾಕೆ? ಕರ್ಣ ಒಬ್ಬ ಸೂತ ಜಾತಿಯೊಳಗೆ ಹುಟ್ಟಿದ. ಹಾಗಾಗಿ ಅವನು ಎಷ್ಟು ದಾನ ಮಾಡ್ತಾ ಇದ್ದ, ಎಷ್ಟು ಪರಾಕ್ರಮಿಯಾಗಿದ್ದ, ಎಷ್ಟು ಬಲಿಷ್ಠನಾಗಿದ್ದ, ಪರಶುರಾಮ ದೇವರ ಶಿಷ್ಯನಾಗಿದ್ದ. ಆದರೂ ಈ ಏನಂತಾರೆ ಮಹಾಭಾರತ ಹೇಳುವ ಬ್ರಾಹ್ಮಣರು ಕರ್ಣನನ್ನು
ಮೆಟ್ಟಿದರು, ಕರ್ಣನನ್ನು ತುಳಿದರು, ಅರ್ಜುನನನ್ನು ಹೀರೋ ಮಾಡಿದರು ಅಂತ ನಮಗೂ ಸರಿಯಾಗಿ ಯಾರಾದರೂ ಒಬ್ಬ ಒಳ್ಳೆ ಉಪನ್ಯಾಸ ಮಾಡಿಬಿಟ್ರೆ ಮನವರಿಕೆ ಆಗಿಬಿಡ್ತದೆ. ನಮ್ಮ ಮಹಾಭಾರತ, ನಮ್ಮ ರಾಮಾಯಣ, ನಮ್ಮ ಇತಿಹಾಸವನ್ನು ನಾವು ಚೆನ್ನಾಗಿ ಗಮನಿಸಿದಾಗ ಎಷ್ಟೆಲ್ಲ ಸೊಗಸಾಗಿ ತಿಳಿಸಿಕೊಡ್ತಾರೆ ಅಂತಂದರೆ, ಕರ್ಣನಿಗೆ ಯಾಕೆ ಈ ಎಂಥ ದುರವಸ್ಥೆ ಬಂತು ಅಂದ್ರೆ, ಮೊದಲಿಗೆ ಎಂದಿಗೂ ಕೂಡ ಧರ್ಮ ಮಾರ್ಗದೊಳಗೆ ಕರ್ಣ ಸಪೋರ್ಟೇ ಮಾಡಲಿಲ್ಲ. ಧಾರ್ಮಿಕರು ಯಾರು? ಪಾಂಡವರು. ಹೌದಾ? ಎಲ್ಲರಿಗೂ ನಿಶ್ಚಿತವಾದ ವಿಷಯನ, ಅಲ್ಲಿ ಯಾವ್ದಾದ್ರು ಡೌಟ್ ಇತ್ತು ಅಂದ್ರೆ ಕ್ಲಿಯರ್ ಮಾಡ್ತೇನೆ. ಧಾರ್ಮಿಕರು ಯಾರು? ಪಾಂಡವರು. ಪಾಂಡವರಿಗೆ ಫೇವರ್ ಆಗಿ ಪಾಂಡವರನ್ನು ಸಪೋರ್ಟ್ ಮಾಡ್ತಾ ಧರ್ಮ ಮಾರ್ಗದೊಳಗೆ ಒಂದು ಹೆಜ್ಜೆಯನ್ನಾದರೂ ಕರ್ಣ ಇಟ್ಟಿದ್ದಾನೆ. ಯಾರಾದರೂ ಹೇಳ್ತೀರಾ? ಯಾಕೆ ಈ ತರಹದ ಬುದ್ಧಿ ಬಂತು ಕರ್ಣನಿಗೆ? ಇಡೀ ಜೀವನದೊಳಗೆ ಪಾಂಡವರ ಅಗೇನ್ಸ್ಟ್ ಆಗಿ, ಪಾಂಡವರ ವಿರುದ್ಧವಾಗಿಯೇನೆ ಹೋರಾಡುವ ಬುದ್ಧಿ ಯಾಕೆ ಬಂತು ಕರ್ಣನಿಗೆ ಅಂದರೆ, ಶ್ರೀಮದಾಚಾರ್ಯರು ಎಂದಿಗೂ ಮುಖ ನೋಡಿ ಮಣೆ ಹಾಕುವವರಲ್ಲ. ಶ್ರೀಮದಾಚಾರ್ಯ ಅವನ ಇತಿಹಾಸ ಕಿತ್ತಿ ತೆಗಿತಾರೆ. ಹಿಂದಿನ ಜನ್ಮಕ್ಕೆ ಹೋಗ್ತಾರೆ, ಅದರ ಹಿಂದಿನ ಜನ್ಮಕ್ಕೆ ಹೋಗ್ತಾರೆ, ಅದರ ಹಿಂದಿನ ಜನ್ಮಕ್ಕೆ ಹೋಗ್ತಾರೆ. ಹಿಂದಿನ ಜನ್ಮದೊಳಗೆ ಕರ್ಣ ಯಾರು? ಸುಗ್ರೀವ. ಸೂರ್ಯನೇ ಸುಗ್ರೀವನಾಗಿ ಹುಟ್ಟಿದ್ದ. ಸುಗ್ರೀವ ಏನ್ ಮಾಡಿದ? ಏನಿಲ್ಲ, ಸಣ್ಣ ಕೆಲಸವನ್ನು ಮಾಡಿದ. ತನ್ನ ಸ್ವಾರ್ಥಕ್ಕಾಗಿ ಅಣ್ಣನಾದ ವಾಲಿಯನ್ನು ಸಂಹಾರ ಮಾಡಿಸಿದ. ವಾಲಿಯನ್ನು ಸಂಹಾರ ಮಾಡಿದ್ದು ರಾಮ. ದೊಡ್ಡ ಸಾವು. ವಾಲಿ ಉದ್ಧಾರನಾಗಿ ಬಿಟ್ಟ. ರಾಮನ ಕೈಯೊಳಗೆ ಸತ್ತದ್ದಕ್ಕಾಗಿ ವಾಲಿ ಉದ್ಧಾರನಾಗಿ ಬಿಟ್ಟ. ಆದರೆ ಅಣ್ಣನ ಸಾವಿಗೆ ಕಾರಣನಾದವನು ಯಾರು? ಸುಗ್ರೀವ. ಆದ್ದರಿಂದಾಗಿ ಏನೋ ವಿನಾಕಾರಣ ಅಣ್ಣನ ಸಾವಿಗೆ ಕಾರಣನಾಗಿರೋದರಿಂದಾಗಿ ಅವನಲ್ಲಿ ಏನಾಯ್ತು ಅಂದರೆ, ಸಹಸ್ರವರ್ಣಿ ಎಂಬಂತ ರಾಕ್ಷಸ ಕರ್ಣನಲ್ಲಿ ಸೇರಿಕೊಂಡ್ಬಿಟ್ಟ. ಇದರಿಂದ ನಮಗೆ ಎಚ್ಚರಿಕೆ ಏನು ಕೊಡ್ತಾರೆ ಅಂತಂದ್ರೆ, ಅನೇಕ ಪ್ರಸಂಗದೊಳಗೆ ನಮ್ಮ ಹಿರಿಯರ ವಿರುದ್ಧ ಸುಪಾರಿಯನ್ನು ಕೊಡ್ತೇವೆ, ಹಿರಿಯರನ್ನು ಪೀಡಿಸ್ತೇವೆ, ಹಿರಿಯರನ್ನು ದಂಡಿಸ್ತೇವೆ, ಹಿರಿಯರಿಗೆ ಬಹಳ ಅವಮಾನಗಳನ್ನು ಮಾಡ್ತೇವೆ. ಈ ಯಾವುದನ್ನು ಮಾಡಿದಾಗಲೂ ಕೂಡ ಕರ್ಣನ ಸೂರ್ಯನಿಗೆ ಈ ದುರವಸ್ಥೆ ಬಂದಾಗ ನಾವು ಯಾವ ಮೂಲೆಯ ಕಸ? ಈ ಎಚ್ಚರಿಕೆ ಬರುವುದೇ ಶ್ರೀಮನ್ ಮಹಾಭಾರತ ಗ್ರಂಥದಿಂದ. ಇನ್ನೆಲ್ಲೂ ಸಿಗೋದಿಲ್ಲ ಈ ಎಚ್ಚರಿಕೆ. ಹಾಗಾಗಿ ಆ ಸಹಸ್ರವರ್ಣಿ ಎನ್ನುವಂತ ದೈತ್ಯ ರಾಕ್ಷಸ ಆ ಕರ್ಣನಲ್ಲಿ ಸೇರಿಕೊಂಡದ್ದಕ್ಕಾಗಿ ಅವನ ಜಡ್ಜ್ಮೆಂಟ್ಗಳು, ಅವನ ನಿರ್ಣಯಗಳು ಯಾವುದೂ ಸರಿಯಾಗಲಿಲ್ಲ. ಪರಶುರಾಮ ದೇವರ ಅದ್ಭುತವಾದ ಸೇವೆಯನ್ನು ಮಾಡಿದ. ಪರಶುರಾಮ ದೇವರು ಪೂರ್ಣ ಅನುಗ್ರಹವನ್ನು ಮಾಡಿ ದಿವ್ಯವಾದ ಧನುಸ್ಸು ಕೊಡ್ತಾರೆ, ರಥ ಕೊಡ್ತಾರೆ. ಆದರೆ ಆ ದೈತ್ಯ ಮನೆಯೊಳಗೆ, ಮನಸ್ಸಿನೊಳಗೆ ಇದ್ದದ್ದಕ್ಕಾಗಿ ಏನು ಸಣ್ಣ ಎಡವಟ್ಟಾಗತ್ತೆ ಅಂದರೆ, ಪರಶುರಾಮ ದೇವರು ಕೇಳ್ತಾರೆ, ಏನೋ ಮಾರಾಯ, ಯಾರು ನೀನು, ಇಲ್ಯಾಕೆ ಬಂದೆ? ಸ್ವಾಮಿ, ನಾನು ಬ್ರಾಹ್ಮಣ, ನಿಮ್ಮ ಗೋತ್ರದವನೇ, ನಾನು ವಿದ್ಯಾಭ್ಯಾಸಕ್ಕೆ ಬಂದೀನಿ ಅಂತ ಹೇಳಿಬಿಟ್ಟ. ಪರಶುರಾಮ ದೇವರು, ಭಲೇ ಭೇಷ್, ಬಹಳ ಸಂತೋಷ ಮಾರಾಯ, ನಾ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಮಾತ್ರ ವಿದ್ಯೆ ಕೊಡ್ತೇನೆ ಬಾ ಅಂತ ಹೇಳಿದರು. 4 ವರ್ಷದೊಳಗೆ ಸಮಗ್ರವಾದ ವಿದ್ಯೆಯನ್ನು ಕೊಟ್ಟರು. ಸರ್ವಜ್ಞನಾದ ಪರಶುರಾಮ ದೇವರ ಅನುಗ್ರಹದಿಂದ ಅದ್ಭುತವಾದ ರಥ ಕೊಟ್ಟರು, ಅದ್ಭುತವಾದ ಧನುಸ್ಸು ಕೊಟ್ಟರು. ಕೊನೆಗೆ ಮಲಗಿದ್ದ ಪರಶುರಾಮ ದೇವರು ಮಲಗಿದ್ದರು. ಮಲಗಿದಾಗ ಹುಳ ಬಂದು ಪರಶುರಾಮ ದೇವರ ಕರ್ಣನ ತೊಡೆ ಕೊರಿತು. ರಕ್ತ ಪರಶುರಾಮ ದೇವರ ಬೆನ್ನಿನಲ್ಲೆಲ್ಲ ರಕ್ತ ಸೇರಿಕೊಂಡಿತ್ತು. ಎದ್ರು. ಮಗನೇ, ಗಡ್ಡಿ ಗೆಣಸು ತಿನ್ನುವ ಬ್ರಾಹ್ಮಣನಿಗೆ ಒಂದು ಸಣ್ಣ ಹುಳ ಕಡಿತದೋ ಇಲ್ಲೋ ಗೊತ್ತಿಲ್ಲ ಈ ಸಭಾಂಗಣದೊಳಗೆ. ಇಲ್ಲಂದ್ರೆ ಯಾವ ಹುಳಗಳಿಲ್ಲ, ಆದ್ರೆ ಮನೆಯೊಳಗಿದ್ದಾಗೆ ಒಂದು ಟೆನ್ಷನ್ ಆಗುತ್ತೆ, ಹುಳ ಬರಬಹುದು, ಕಡಿಬಹುದು ಅಂತೇಳಿ ಓಡೋಮಸ್ ಹಚ್ಕೊಂಡು ನಾವು ಬಂದು ನಿಂತಿರ್ತೇವೆ. ಇಂಥ ಬ್ರಾಹ್ಮಣನಿಗೆ ಆರ್ಪಾರು ತೂತು ಮಾಡಿದಾಗಲೂ ನಿನಗೆ ತ್ರಾಸ ಆಗಿಲ್ಲ ಅಂತಂದ್ರೆ ನೀನು ಬ್ರಾಹ್ಮಣನಲ್ಲ, ಖರೆ ಯಾವ ರೀತಿ ಹೇಳು ಅಂತ ಹೇಳಿದ್ರೆ, ನಾನು ಕ್ಷತ್ರಿಯ. ಮಹಾಸ್ವಾಮಿಗಳವರ ವಾಹನ ಬರೋದಿದೆ, ಗೇಟ್ ಮುಂದೆ ಯಾರು ವಾಹನಗಳನ್ನು ನಿಲ್ಲಿಸಿದ್ದೀರಿ ದಯಮಾಡಿ ಅದನ್ನು ಪಕ್ಕಕ್ಕೆ ಸರಿಸಬೇಕು ಅಂತ ತಿಳಿಸಿದ್ದಾರೆ. ಆದ್ದರಿಂದಾಗಿ ಯಾರದಿದೆ ಸ್ವಲ್ಪ ಅದರ ಕಡೆ ಗಮನವನ್ನು ಕೊಡಿ. ಹಾಗಾಗಿ ಏನಾಯ್ತು ಅಂತಂದ್ರೆ, ಹಿರಿಯರ ಮುಂದೆ ಆಡಿದ ಸಣ್ಣ ಸುಳ್ಳು.
ಅದು ಬಯಲಾಯ್ತು. ಸುಳ್ಳು ಎಂದಿಗೂ ಬಯಲಾಗದೆ ಉಳಿಯೋದಿಲ್ಲ. ಇವತ್ತೋ ನಾಳೆ ನಾಡ್ದು ಎಂದಾದ್ರೂ ಬಯಲಾಗಲಿಕ್ಕೆ ಬೇಕು. ಬಯಲಾಯ್ತು. ಬಯಲಾಗೋದಕ್ಕೆ ಏನಾಯ್ತು? ಸಣ್ಣ ಶಾಪ ಕೊಟ್ಟು ನೀ ಎಲ್ಲಿ ಸ್ಪರ್ಧೆ ಮಾಡ್ತೀಯ ಅಲ್ಲಿ ಸೋತು ಹೋಗ್ತೀಯ ಅಂತಂದ್ರು. ಪಾಂಡವರ ಜೊತೆಗೆ ನಿರಂತರ ಸ್ಪರ್ಧೆ ಮಾಡಿದ. ಪಾಂಡವರ ಜೊತೆ ಅರ್ಜುನರ ಜೊತೆ ಹಠನಕ ಸೋತು ಹೋದ. ಯಾಕೆ ಅಂದ್ರೆ ಎರಡು ದುರವಸ್ಥೆ. ಒಂದು ಅಧರ್ಮದ ಪರವಾಗಿ ಹೋರಾಡಿದ, ಪರಶುರಾಮ ದೇವರ ವರವಿದ್ದರೂ ಅರ್ಜುನನ ಎದುರಿಗೆ ಸೋತ. ಅಧರ್ಮದ ಪರವಾಗಿ ಯಾಕೆ ಹೋರಾಡಿದ? ಹಿಂದೆ ಮಾಡಿದ ಸಣ್ಣ ಪಾಪ, ಆ ಪಾಪಕ್ಕಾಗಿ ಅಧರ್ಮದ ಪರವಾಗಿ ಹೋರಾಡಿದ. ಇಂದು ಮಾಡಿದ ಗುರುಗಳಿಗೆ ಒಂದು ಸಣ್ಣ ಸುಳ್ಳು, ಅದಕ್ಕಾಗಿ ಏನಾಯ್ತು ಅಂತಂದ್ರೆ ಅರ್ಜುನನ ಎದುರಿಗೆ ನಿರಂತರವಾಗಿ ಸೋತ. ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, 16 ಬಾರಿ ಸೋತ. ಈ ಕಥೆಯನ್ನು ಇಲ್ಲಿ ಪರಶುರಾಮ ದೇವರು ಕೊಟ್ಟ ವರ ಶಾಪಗಳನ್ನು ಗಮನಿಸಿದಾಗ, ಈ ಕರ್ಣನ ಹಿಸ್ಟ್ರಿಯನ್ನು ನಾವು ತೆಗೆದು ನೋಡಿದಾಗ ನಮಗೆ ಎಚ್ಚರಿಕೆ ಬರ್ತದೆ. ನಮ್ಮ ತಂದೆ ತಾಯಿ, ನಮ್ಮ ಗುರುಗಳ ಮುಂದೆ ನಾವು ಎಷ್ಟು ಸುಳ್ಳು ಹೇಳಿದ್ದೇವೆ. ಹಾಗಾದ್ರೆ ಒಂದೊಂದು ಸುಳ್ಳಿಗೂ ನಮ್ಮ ಅವಸ್ಥೆ ಏನಾಗಲಿ, ಅದಕ್ಕಾಗಿ ಇವತ್ತು ನಮಗಿಂತಲೂ ದುರ್ಬಲರು ನಮ್ಮನ್ನು ಸೋಲಿಸ್ತಾ ಇದ್ದಾರೆ. ನಾವು ಯಾರ ಎದುರಿಗೆ ಸೋತಿದ್ದೇವೆ? ಋಷಿ ಮುನಿಗಳ ಮುಂದೆ ಸೋತಿಲ್ಲ. ನಾವು ಯಾರ ಮುಂದೆ ಸೋತಿದ್ದೇವೆ? ದೇವತೆಗಳ ಮುಂದೆ ಸೋತಿಲ್ಲ. ನಾವು ಎಲ್ಲಿ ಸೋತಿದ್ದೇವೆ ಅಂತಂದ್ರೆ, ನಮಗಿಂತಲೂ ಯಾರು ದುರ್ಬಲರಾಗಿದ್ದಾರೆ ಅವರೇ ನಮ್ಮ ಮೇಲೆ ರಾಜ್ಯವಾಳ್ತಾ ಇದ್ದಾರೆ, ನಮ್ಮನ್ನು ತುಳಿತಾ ಇದ್ದಾರೆ. ಯಾಕೆ ಈ ದುರವಸ್ಥೆ ನಮಗೆ ಅಂದರೆ, ಗುರು ಹಿರಿಯರಿಗೆ ಮಾಡಿ ಅವರ ಎದುರಿಗೆ ಮಾತಾಡಿದ ಸಣ್ಣ ಸಣ್ಣ ಸುಳ್ಳುಗಳು, ಆ ಸುಳ್ಳುಗಳಿಂದ ಸಿಕ್ಕಂತಹ ಶಾಪ, ಆ ಶಾಪದ ಪ್ರಭಾವದಿಂದ ಈ ಕೆಟ್ಟದಾದ ದುರವಸ್ಥೆಯೊಳಗೆ ನಾವು ಮುಳುಗಿ ಎದ್ದಿದ್ದೇವೆ. ಈ ಪಾಪವನ್ನು ಕಳೆದುಕೊಳ್ಳುವುದಕ್ಕೂ ಕೂಡ ಶ್ರೀಮನ್ ಮಹಾಭಾರತ ಮೂಲ ಕಾರಣ. ಸೊ ಹಾಗಾಗಿ ಇನ್ನು ಮುಂದೆ ನಮ್ಮ ಗುರುಗಳ ಮುಂದೆ, ನಮ್ಮ ಹಿರಿಯರ ಮುಂದೆ, ತಂದೆ ತಾಯಿಗಳ ಮುಂದೆ ಸುಳ್ಳು ಹೇಳಬಾರದು ಎನ್ನುವ ಎಚ್ಚರಿಕೆಯನ್ನು ತಂದುಕೊಡುತ್ತೆ. ಒಂದು ಬಾರಿ ಕೇಳಿದಾಗ, ಹೊರಗೆ ದೊಡ್ಡ ಗ್ರೌಂಡ್ ಇದೆ ಮಾತಾಡಲಿಕ್ಕೆ, ದಯಮಾಡಿ ಆ ಕಾರ್ನರ್ ತುಂಬ ಇದು ಮಹಾಭಾರತ ವರ ಶಾಪಗಳನ್ನು ನೋಡಿದಾಗ ನಮಗೆ ಎಚ್ಚರಿಕೆ ಕೊಡುತ್ತೆ. ಎಂಥೆಂಥ ಪ್ರಸಂಗದೊಳಗೆ ದ್ರೌಪದಿಯನ್ನು ಪಡೆಯುವುದಕ್ಕಾಗಿ ಕರ್ಣ ಬಂದ. ಕರ್ಣನ ಕೈಲಿ ಆಗಲಿಲ್ಲ. ಅರ್ಜುನ ಎತ್ತಿದ, ಭಾರಿ ಯುದ್ಧವಾಯಿತು. ಯುದ್ಧವಾದಾಗ ಕರ್ಣ ಪಲಾಯನ ಮಾಡಿ ಓಡಿ ಹೋಗಿಬಿಡ್ತಾನೆ. ಯಾಕೆ? ಪರಶುರಾಮ ದೇವರ ವರವಿದ್ದಾಗ ಕರ್ಣ ಯಾಕೆ ಸೋತೆ? ಯಾಕೆ? ಅವನು ಮಾಡಿದ ತಪ್ಪಿನೇ. ಇವತ್ತು ನಾವೇನ್ ಮಾಡ್ತೇವೆ? ಆದರೆ ದೇವತೆಗಳಿಗಿರುವ ಪ್ಲಸ್ ಪಾಯಿಂಟು, ನಮಗಿರುವ ಮೈನಸ್ ಪಾಯಿಂಟ್ ಏನು? ಈ ವಿಷಯವನ್ನು ನೋಡಿದಾಗ ನನಗೆ ಈಗ ತಲೆಯಲ್ಲಿ ಬಂತು. ಏನು ಅಂದರೆ, ದೇವತೆಗಳಿಗೆ ಶಿಕ್ಷೆ ಕೊಡುವವರು ಒಬ್ಬರಿದ್ದಾರೆ, ನಮ್ಮ ತಪ್ಪು ಮಾಡಿದಾಗ ನಮಗೆ ಶಿಕ್ಷೆ ಕೊಡುವವರು ಯಾರಿಲ್ಲ. ಆದ್ರಿಂದಾಗಿ ನಾವು ತಪ್ಪನ್ನು ಸುಧಾರಿಸಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ತಪ್ಪನ್ನೇ ಗುಣವಾಗಿ ಮಾರ್ಪಾಡು ಮಾಡಿಬಿಡ್ತೇವೆ. ಈಗ ನಾನು ಯಾವಾಗಲೂ ಹೇಳುವ ಮಾತು, ಇಲ್ಲಿ ಅನೇಕ ತಾಯಿಯಂದರು ಕುಳಿತುಕೊಂಡಿದ್ದೇವೆ. 8:30ಕ್ಕೆ ನಮ್ಮ ಹುಡುಗ ಸ್ಕೂಲ್ನಲ್ಲಿ ಇರಬೇಕು. 8:40ಕ್ಕೆ ಯಾರು ಕಳಿಸ್ತಾರೆ? 8:50ಕ್ಕೆ ಯಾರು ಕಳಿಸ್ತಾರೆ? ಯಾರಿಗೆ ಧೈರ್ಯವಿದೆ? ಒಂದಿನ ಎರಡು ದಿನ ಅಲ್ಲ, ಮೇಲಿಂದ ಮೇಲೆ. ಅಥವಾ ಆ 8:15ಕ್ಕೆ ಕಳಿಸ್ಬೇಕು ಅಂತ 4ಕ್ಕೆ ಕೇಳ್ತಾಳೆ, 5ಕ್ಕೆ ಕೇಳ್ತಾಳೆ, ತನ್ನ ನಿದ್ದೆ ಹಾಳು ಮಾಡ್ಕೊಳ್ತಾಳೆ, ತನ್ನ ಆಲಸ್ಯ ದೂರ ಮಾಡ್ತಾಳೆ, ಶ್ರಮ ಪಡ್ತಾಳೆ, ಕಷ್ಟಪಡ್ತಾಳೆ, ಲಗ ಹೊಡಿತಾಳೆ, ಅಡಿಗೆ ಮಾಡ್ತಾಳೆ, ಏನೋ ಮಾಡಿ ಅವನಿಗೆ ಕೊನೆಗೆ ಆಟೋದವ್ರು ಬರದೇ ಇದ್ರೆ ತಾನೇ ಗಾಡಿ ಕಲ್ತು ಗಾಡಿ ಮೇಲೆ ಕೂತ್ಕೊಂಡು ಸ್ಕೂಲಿಗೆ ಒಯ್ದು ಹಾಕ್ತಾಳೆ. ಯಾಕೆ ಇಷ್ಟೆಲ್ಲ ಶ್ರಮ ಪಡಬೇಕು? 10 ನಿಮಿಷ ತಡ ಆದ್ರೂ ಆಗಲಿ. ಪೇರೆಂಟ್ಸ್ ಮೀಟಿಂಗ್ನೊಳಗೆ ಹಚ್ಚ ಹುಚ್ಚ ಕ್ಲಾಸ್ ತಗೋತಾರೆ. ಏನಂತಾರೆ? ಮಾರ್ಕ್ಸ್ ಕಡಿಮೆ ಆಗತ್ತೆ. ಮಾರ್ಕ್ಸ್ ಕಡಿಮೆ ಆಯಿತು ಅಂತಂದ್ರೆ ಉನ್ನತಿ ಸಿಗೋದಿಲ್ಲ. ಶಿಕ್ಷೆ ಕೊಡುವವರ ಹೆದರಿಕೆ ಇದೆ, ಆದ್ದರಿಂದಾಗಿ ತಪ್ಪು ನಾವು ಯಾರೂ ಮಾಡುವುದಿಲ್ಲ. 6:15ಕ್ಕೆ ಸಂಧ್ಯಾ ವಂದನ ಮಾಡಬೇಕು, ಬಿಟ್ಟರೆ ಬೈಯೋರು ಯಾರಿದ್ದೀರಿ? ಮಗನಿಂದ 6:15ಕ್ಕೆ ಸಂಧ್ಯಾ ವಂದನವನ್ನು ಮಾಡಿಸುವುದಕ್ಕಾಗಿ ಇಷ್ಟೆಲ್ಲ ಲಗ ಹೊಡೆಯುವ ಯಾವ ತಾಯಿ ಇದ್ದಾಳೆ? ಯಾಕೆಂದ್ರೆ ಸಂಧ್ಯಾ ವಂದನ ಬಿಟ್ಟರೆ ಬೈಯೋರು ಯಾರಿದ್ದಾರೆ?
ದೇವರ ಪೂಜೆ ಬಿಟ್ಟು ಬೈಯೋರು ಯಾರಿದ್ದಾರೆ? ಆಫೀಸಿಗೆ ತಡ ಮಾಡಿದ್ರೆ 1 ದಿನದ ಸ್ಯಾಲ್ರಿ ಕಟ್ ಆಗುತ್ತೆ. ದೇವರ ಪೂಜೆ ಬಿಟ್ಟರೆ ಏನ್ ಕಟ್ ಮಾಡೋರು ಇದ್ದಾರೆ ನಮಗೆ? ಅತಿಥಿ ಅಭ್ಯಾಗತರಿಗೆ, ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕದೇ ಇದ್ದರೆ ನಮಗೆ ಯಾರು ಬೈಯೋರಿದ್ದಾರೆ? ಧರ್ಮ ಮಾರ್ಗದೊಳಗೆ ನಮಗೆ ಶಿಕ್ಷೆ ಕೊಡುವವರು ಯಾರೂ ಇಲ್ಲ. ಇಲ್ಲಿಯವರೆಗೂ ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಳಗದವರು ಯಾರು ಗೋಪಾಲ 6:30 ಆಯ್ತು ಸಂಧ್ಯಾ ವಂದನ ಮಾಡು ಅಂತ ನನಗೆ ಯಾರೂ ಹೇಳಿಲ್ಲ. ಕದಾಚಿತ್ ಸ್ವಲ್ಪ ತಡ ಆಗಲಿ ಎಕ್ಸ್ಕ್ಯೂಸ್ ಕೊಡು, ಬಿಡ್ತೀಯ ಬಿಡು, ಮನೆಗೆ ಯಾರ ಮುಂದೆ ಹೇಳೋದಿಲ್ಲ, ಬಿಟ್ಬಿಡು. ಅಂದ್ರೆ ಈ ಎಲ್ಲದರಿಂದಲೂ ನಮಗೆ ವರಶಾಪಗಳು ಬರಲಿಕ್ಕೆ ಸಾಧ್ಯತೆ ಇದೆ. ದೇವತೆಗಳಿಂದೋ ಮಂತ್ರಗಳಿಂದಲೋ ನಾವು ಮಾಡುವ ದೈನಂದಿನ ಕರ್ಮಗಳಿಂದಲೋ ವರಶಾಪಗಳು ಬರಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿಯೇ ಆಯುಷ್ಯ ಕಡಿಮೆಯಾಗತ್ತೆ, ರೋಗಗಳು ಹೆಚ್ಚಾಗತ್ತೆ, ರುಜಿನಗಳು ಬಹಳವಾಗತ್ತೆ, ಮುಖದ ಮೇಲೆ ಒಳ್ಳೆಯ ಸುಲಕ್ಷಣ ಇರುವುದಿಲ್ಲ, ತುಂಬ ಪೀಡೆ ಆಗತ್ತೆ, ಹಿಂಸೆ ಆಗತ್ತೆ, ರಾತ್ರಿ ಮಲಗಿದ್ರು ಬೇಚಾನ್ ನಿದ್ರೆ ಆಗುವುದಿಲ್ಲ. ಎಷ್ಟು ರಿಲ್ಯಾಕ್ಸ್ ಮಾಡಬೇಕು ಅಂತ ಹೋದ್ರೆ ಏನೋ ಒಂದು ಟೆನ್ಷನ್ಗಳು ಅಪ್ಪಳಿಸಿಕೊಳ್ಳುತ್ತೆ, ಏನೇನೋ ಡಿಸ್ಟರ್ಬ್ಗಳಾಗತ್ತೆ. ಯಾಕೆ ಅಂತಂದ್ರೆ ಈ ತರಹದ ಸಾಧನೆಗಳಲ್ಲಿ ನಾವು ವಿಮುಖರಾಗಿ ಆ ದೇವರುಗಳಿಂದ ಶಾಪಗಳನ್ನು ಪಡೆದದ್ದರಿಂದಾಗಿ ನಮಗೆ ಈ ತರಹದ ದುರವಸ್ಥೆಗಳು ಬರಲಿಕ್ಕೆ ಸಾಧ್ಯವಿದೆ. ಇದರ ಮೇಲೆ ಇನ್ನೊಂದು ಶಾಪ, ರುದ್ರದೇವರ ಅವತಾರರಾಗಿರ್ತಕ್ಕಂತಹ ಅಶ್ವತ್ಥಾಮಾಚಾರ್ಯ ಕಿರಿಯನಾದ ಅರ್ಜುನನ ಕೈಯಲ್ಲಿ ಯಾಕೆ ಸೋತರು? ಎಷ್ಟು ಬಾರಿ ಸೋತರು ಅಂದ್ರೆ, ಯುದ್ಧ ನಡೀತಾ ಇರ್ತದೆ, ಘನಘೋರವಾದ ಯುದ್ಧವಾಗ್ತಾ ಇರ್ತದೆ ಅರ್ಜುನನ ಜೊತೆಗೆ. ಹೇಳ್ತಾರೆ, ದುರ್ಯೋಧನ ಹೇಳ್ತಾರೆ, ಈ ಅರ್ಜುನನ ಜೊತೆಗೆ ನನಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ರಥ ತೆಗೆದುಕೊಂಡು ಪಲಾಯನ ಮಾಡಿಬಿಡ್ತಾರೆ. ಅಶ್ವತ್ಥಾಮ ಯಾರು? ಚಿರಂಜೀವಿ ಅಶ್ವತ್ಥಾಮ. ಯಾಕೆ ಹೀಗಾಯ್ತು? ಯಾಕೆ ಸೋತ? ಇದು ಒಂದು. ಎರಡನೇದು, ಯಥಾ ಪ್ರಕಾರ ಅಶ್ವತ್ಥಾಮಾಚಾರ್ಯರು ಕೂಡ ಅಧರ್ಮದೊಳಗೇ ಹೋರಾಡಿದರು. ಪೂರ್ಣ ಲೈಫ್ 70ನೇ ವರ್ಷಕ್ಕೆ 55 ಪ್ಲಸ್ 14 ಅಂತೂ 65ನೇ ವರ್ಷ ಪಾಂಡವರಿಗೆ ಇದ್ದಾಗ ಯುದ್ಧವಾಗಿದೆ. ಆಗ 10 ವರ್ಷಕ್ಕೆ ದೊಡ್ಡವರು ಅಶ್ವತ್ಥಾಮಾಚಾರ್ಯರು, ಅವರಿಗೂ 80-90. ಅಲ್ಲಿಯವರೆಗೂ ಕೂಡ ಅಧರ್ಮದೊಳಗೇನೇ ಯುದ್ಧ ಮಾಡಿದರು, ಅಧರ್ಮದ ಪಕ್ಷದಲ್ಲೇ ಇದ್ದರು. ಇನ್ನೊಂದು, ಕಿರಿಯನಾದ ಅರ್ಜುನನಿಂದ ಸೋತರು. ಈ ಎರಡು ಕಾರಣ, 2 ಮೈನಸ್ ಅವರಲ್ಲಿ. ಯಾಕೆ ಬಂತು ಈ ಮೈನಸ್? ಏನಿಲ್ಲ, ಸಣ್ಣ ಕಾರಣ. ಸಣ್ಣ ಹುಡುಗರಿಂದ ಆಟವಾಡ್ತಾ ಇದ್ದರು. ನಾವೆಲ್ಲ ಆಟ ಆಡ್ತೀವಿ, ನೀವು ಆಡೋದಿಲ್ಲ, ಹೋದಿಲ್ಲ, ಆಡ್ಬೇಕು, ಆಟ ಆಡ್ತೀವಿ. ಆಟ ಆಡುವಾಗ ಹಾಲು ಕುಡಿಯೋ ಟೈಮ್, ತುಂಬ ಆಯಾಸ ಆಗಿತ್ತು, ಹೈರಾಣ ಆಗಿತ್ತು, ಸುಸ್ತಾಗಿತ್ತು ಅಂದ್ರೆ ಒಂದು 10 ನಿಮಿಷ ಹೋಗಿ ಮನೆಗೆ ಹೋಗಿ ಹಾಲು ಕುಡಿದು ಬರಬೇಕು. ಎಲ್ಲರೂ ನಾನು ಹಾಲು ಕುಡಿದೆ ಅಂತೇಳಿ ಕುಡಿಬೇಕು, ಸಂತೋಷದಿಂದ ಇರಬೇಕು. ದುರ್ಯೋಧನ ವಿಚಾರ ಮಾಡಿದ, ಈ ದರಿದ್ರ ಬ್ರಾಹ್ಮಣ ಈ ನನ್ನ ಮಗ ಹಾಲು ಕುಡಿತಾನೆ ಅಂತಂದ್ರೆ ಇವನು ಸರಿಯಾದ ಹಾಲು ಕುಡಿದಿರೋದಿಲ್ಲ, ಇವನಿಗೆ ರುಚಿ ಹಚ್ಚಬೇಕು ಹಾಲಿನ ಅಂತ ಹೇಳಿ ಒಂದು ದಿವಸ, ಅಶ್ವತ್ಥಾಮ ಇವತ್ತು ನನ್ನ ಮನೆಯ ಪಾರ್ಟಿ ಅದ, ಇವತ್ತೆಲ್ಲ ನಮಗೆಲ್ಲ ಪಾರ್ಟಿ ಕರಿತಿರ್ತಾರೆ, ನನಗೆ ಯಾರೂ ಕರೆದಿಲ್ಲ, ಕರಿಯೋರು ಇರ್ತಾರೆ, ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಿಷ್ಟೆ. ಬಾ ಭಕ್ತಿ ಪಾರ್ಟಿ ಮಾಡೋಣ, ಇವತ್ತಿನ ಹಾಲಿನ ಪಾರ್ಟಿ ಏನಿದೆ ನಮ್ಮನೆ ಹೇಳೋದು. ಅಶ್ವತ್ಥಾಮ ಗೆಳೆಯ ಕರೆದಲ್ಲ ಅಂತ ಹೋದ, ಭಾರಿ ಕಮ್ಮಗ ಕಾಯಿಸಿದ, ಏನಂತಾರೆ ಅದ್ಭುತ ಗೋಡಂಬಿ ಬಾದಾಮಿ ಪಿಸ್ತಾ ಎಲ್ಲ ಹಾಕಿ ಗಟ್ಟಿ ಹಾಲು ಕೊಟ್ಟು ಪುಣ್ಯಾತ್ಮ ಕುಡಿದ ಒಂದು ದಿನ ದುರ್ಯೋಧನನ ಮನೆಯ ಹಾಲು ಕುಡಿದ. ಅದಕ್ಕೇನಾಯ್ತು ಅಂತಂದ್ರೆ, ಅಶ್ವತ್ಥಾಮಾಚಾರ್ಯ, ಅವರಪ್ಪ ದ್ರೋಣಾಚಾರ್ಯ, ಅಶ್ವತ್ಥಾಮಾಚಾರ್ಯರ ಮಾಮ ಯಾರು? ಕೃಪಾಚಾರ್ಯ. ಈ ದ್ರೋಣಾಚಾರ್ಯ ಕೃಪಾಚಾರ್ಯರ ಗೆಳೆಯ ಭೀಷ್ಮ, ಇವರು ಎಲ್ಲರೂ ಕೂಡ ಪಾಂಡವರ ಅಗೇನ್ಸ್ಟ್ ಆಗಿ ಅಧರ್ಮದೊಳಗೆ ಹೋರಾಡಿದ್ರು. ಅಂದ್ರೆ ಕುಟುಂಬದೊಳಗೆ ಯಾವನೋ ಒಬ್ಬ ದುಷ್ಟರ ಅನ್ನವನ್ನು ತಿಂದ ಅಂತಂದ್ರೆ ಇಡೀ ಕುಟುಂಬ ನಾಶವಾಗುತ್ತೆ. ದ್ರೋಣಾಚಾರ್ಯ ಎಂಥವರು ಅದನ್ನು ನಾವು ತಿಳಿಯೋಣ. ಮೊದಲಿಗೆ ಆಕಳಿಗೆ ಕಾಳುಗಳು ತಿನ್ನಿಸ್ಬೇಕು. ಇವತ್ತು ವರ್ಷಕ್ಕೊಮ್ಮೆ ಕೊಡು ಪಂಚಗವ್ಯ ತಗೊಳ್ಳೋದ್ರೊಳಗೆ ಕುಣಿದಾಡಿ ಬಿಡ್ತಾರೆ ಜನ.
ಅದರೊಳಗೂ ಆಚಾರ ಶಾಣೆತನ ಮಾಡಿ ಹಾಲೇ ಹೆಚ್ಚಾಕಿ ಮೊಸರೇ ಹೆಚ್ಚಾಕಿ ಜೇನು ಏನಂತಾರೆ ಗೋಮೂತ್ರ ಗೋಮಯ ಅತ್ಯಲ್ಪ ಹಾಕಿದಾಗಲೂ ಅದು ಕುಡಿಲಿಕ್ಕೆ ಸಂಕಟ ಪಡ್ತೇವೆ. ಅಂಥದ್ದು ಆಕಳಿಗೆ ಕಾಳು ತಿನ್ನಿಸಿ ಗೋಮಯದೊಳಗೆ ಅಜೀರ್ಣವಾಗಿ ಬಂದ ಕಾಳುಗಳನ್ನು ಸ್ವಚ್ಛ ಮಾಡಿ ಅದನ್ನು ಬೇಯಿಸ್ಕೊಂಡು ತಿನ್ನುವಂಥ ಶುದ್ಧವಾದ ಧರ್ಮವನ್ನು ಅಖಂಡವಾಗಿ 600 ವರ್ಷದಿಂದ ಪರಿಪಾಲನೆಯನ್ನು ಮಾಡ್ತಾ ಬಂದಿರುವಂಥ ದ್ರೋಣಾಚಾರ್ಯ ಮಗ ಮಾಡಿದ ಸಣ್ಣ ತಪ್ಪು. ಏನು ತಪ್ಪು? ದುರ್ಯೋಧನನ ಮನೆಯೊಳಗೆ ಮತ್ತೇನು ಓಡ್ಕ ಕುಡ್ದಿಲ್ಲ, ಶರೆ ಕುಡ್ದಿಲ್ಲ, ಮಾಂಸ ತಿಂದಿಲ್ಲ, ಇನ್ನೇನೋ ಏನಂತಾರೆ ಮಾಡಬಾರ್ದು ಕೆಟ್ಟ ಕೆಲಸ ಮಾಡಿಲ್ಲ. ಏನ್ ಕುಡ್ದಾನೆ? ಹಾಲು ಕುಡ್ದಿದ್ದಾನೆ. ಆದ್ರೆ ಆ ಹಾಲು ಯಾರ್ದಾಗಿತ್ತು? ದುರ್ಯೋಧನ ಹಾಲಾಗಿತ್ತು. ಅಂದ್ಮೇಲೆ ಇಡೀ ಕುಟುಂಬ ಹಾಲಾಯ್ತು ಅಂತಂದ್ಮೇಲೆ ನಮ್ಮ ಮಕ್ಕಳಿಗೆ ಪಾನಿಪುರಿ ತಿನ್ನುವುದಕ್ಕಾಗಿ ನಾವೇ ಪಾಕೆಟ್ ಮನಿ ಕೊಟ್ರೆ ನಮ್ಮ ಕುಟುಂಬ ಏನಾಗ್ಲಿಕ್ಕಿಲ್ಲ. ವಿಚಾರವನ್ನು ಮಾಡೋಣ. ಇದು ಮಹಾಭಾರತದಿಂದ ನಮಗೆ ಸಿಗುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಇನ್ಸ್ಪೈರ್ ಇದು ಕಥೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಇನ್ನು ಒಂದೆರಡು ವಿಷಯಗಳನ್ನು ತಿಳಿದುಕೊಳ್ಳುವ ಪುಟ್ಟ ಪ್ರಯತ್ನವನ್ನು ಮಾಡೋಣ. ಮಹಾಭಾರತದಲ್ಲಿ ಅನೇಕ ತರಹದ ವರಶಾಪಗಳು ಇದ್ದೇ ಇವೆ. 600 ಶಾಪಗಳಿವೆ ಅಂತಂದರೆ ಅವನ್ನು ನಮಗೆ ಕೇಳಲಿಕ್ಕೆ ಸಾಧ್ಯವಿಲ್ಲ, ಅವುಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಪ್ರಧಾನವಾಗಿ 4 ಶಾಪಗಳಿಂದ ನಾವು ಅವಾಯ್ಡ್ ಆಗಬೇಕಾದ್ದು ಅನಿವಾರ್ಯವಿದೆ. ಶಾಪಗಳನ್ನು ಪರಿಹಾರ ಮಾಡಿಕೊಳ್ಳಬೇಕಾದ್ದು ಅತ್ಯಂತ ಅನಿವಾರ್ಯವಾಗಿದೆ. ಅದು 4 ಯಾವುದು ಎನ್ನುವುದನ್ನು ಒಂದು 5 ನಿಮಿಷದಲ್ಲಿ ತಿಳಿಸ್ತೇನೆ. ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಸರ್ವೇಷಾಂ ಹಿ ಶಾಪಾನ್ ಪಾಪಾನಾಂ ಪ್ರತಿಘಾತೋ ಹಿ ವಿದ್ಯತೆ ನತು ಮಾತ್ರಾಭಿಶಪ್ತಾನಾಂ ಮೋಕ್ಷ ಕ್ವಚನ ವಿದ್ಯತೆ. ಯಾರದೇ ಶಾಪವನ್ನು ಪಡೆಯಲಿ ಅಥವಾ ಯಾವುದೇ ಪಾಪಗಳನ್ನು ಮಾಡಿರಲಿ, ಆ ಪಾಪಗಳನ್ನು ಕದಾಚಿತ್ ನಾವು ಪರಿಹಾರ ಮಾಡಿಕೊಳ್ಳಬಹುದೇ ಹೊರತು ಆದರೆ ತಾಯಿಯ ಶಾಪದಿಂದ ಉದ್ಧಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಎಂದಿಗೂ ಕೂಡ ತಾಯಿಯ ಶಾಪಕ್ಕೆ ಒಳಗಾಗಬಾರದು. ಇಡೀ ಸರ್ಪ ವಂಶ ತಾಯಿಯಾದ ಕರ್ತೃವಿನ ಶಾಪದಿಂದ ಇಡೀ ವಂಶ ಜನಮೇಜಯ ರಾಜನ ಯಾಗದೊಳಗೆ ನಿರ್ವಂಶವಾಗಬೇಕಾದಂಥ ಪ್ರಸಂಗ ಬಂತು. 1,00,000 ಕೋಟಿ ಸರ್ಪಗಳು ಅಲ್ಲಿ ಹಾಳಾಗಿ ಹೋದವು. ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ತಾಯಿಯ ಶಾಪಕ್ಕೆ ಒಳಗಾಗಲೇಬಾರದು. ಇದು ಮಹಾಭಾರತ ಸ್ಪಷ್ಟವಾಗಿ ಗಟ್ಟಿಯಾಗಿ ನಮಗೆ ತಿಳಿಸಿಕೊಡುತ್ತೆ. ಇದು ಮೊದಲನೇದು. ಇನ್ನು ಎರಡನೆಯದು, ಸಪ್ತರಾತ್ರಾದಿತೋ ನೇತ ಯಮಸ್ಯ ಸದನಂ ಪ್ರತಿ ದ್ವಿಜಾನಾಂ ಅವಮಂತಾರಾಂ ಕುರುಣಾಂ ಅಯಶಸ್ಕರಾಂ. 6 ವರ್ಷದ ಪೋರ ಶೃಂಗಿ. ಪರೀಕ್ಷಿತ್ ಮಹಾರಾಜ ಬಂದ ಕಥೆ ಗೊತ್ತು, ವಿವರಣೆ ಮಾಡುವುದಿಲ್ಲ. ಸತ್ತ ಹಾವನ್ನು ಶಮೀಕ ಋಷಿಗಳ ಕೊರಳಲ್ಲಿ ಹಾಕಿದ. ಹಾವು ಹಾಕಿದ್ದಕ್ಕಾಗಿ ಪೀಡೆ ಶಮೀಕರಿಗೆ ಆಗಲಿಲ್ಲ. ಯಾಕೆ? ಶಮೀಕರು ಅಸಂಪ್ರಜ್ಞಾತ ಸಮಾಧಿಯೊಳಗಿದ್ರು, ಅವನಿಗೇನು ತ್ರಾಸಾಗಲಿಲ್ಲ. ಆದರೆ ಅದನ್ನು ನೋಡಿ ಬೇಸರಕ್ಕೆ ಒಳಗಾದ ಆ ಶೃಂಗಿ ಸಣ್ಣ ಶಾಪವನ್ನು ಕೊಟ್ಟ. ಇನ್ನು 7ನೇ ದಿನಕ್ಕೆ ತಕ್ಷಕ ಬಂದು ನಿನ್ನನ್ನು ಸಂಹಾರವನ್ನು ಮಾಡಲಿ ಅಂತಂದರೆ ವೇದವ್ಯಾಸ ದೇವರ ಮರಿಮಗನಾದ, ಪಾಂಡವರ ಮಗನಾದ, ಸ್ವಯಂ ದೇವಾವತಾರಿಯಾದ, ಅಲ್ಲಿ ವೇದವ್ಯಾಸ ದೇವರು ಪರಶುರಾಮ ದೇವರು ಜ್ವಲಂತವಾಗಿ ಎದುರಿಗೆ ನಿಂತಿದ್ದಾರೆ. ಮಹಾ ಋಷಿಗಳು ಮುನಿಗಳು ಭಾರಿ ಸಾಮರ್ಥ್ಯವುಳ್ಳವರಿದ್ದಾರೆ. ಅಷ್ಟೆಲ್ಲರಿದ್ದಾಗಲೂ ಕೂಡ ತಕ್ಷಕ ಬಂದು ಸರಿಯಾದ ಸಮಯಕ್ಕೆ ಅವನನ್ನು ಕಚ್ಚಿ ಅವನನ್ನು ಸಂಹಾರವನ್ನು ಮಾಡಬೇಕು ಅಂತಂದ್ರೆ ಇದರಿಂದ ನಮಗೆ ಎಚ್ಚರಿಕೆ ಕೊಡ್ತಾರೆ, ಯಾವ ಬ್ರಾಹ್ಮಣರ ಶಾಪಕ್ಕೂ ನಾವು ಗುರಿಯಾಗಲಿಕ್ಕಿಲ್ಲ. ನಿನ್ನೆ ದಿನ ಒಂದು ಮಾತು ಹೇಳಿದೆ, ಸಾಮಾನ್ಯವಾಗಿ ನಮ್ಮಿಂದ ಬಯಸಿಕೊಳ್ಳುವವರು ಬ್ರಾಹ್ಮಣರೇ ಆಗಿರ್ತಾರೆ, ನಮ್ಮಿಂದ ಬಯಸಿಕೊಳ್ಳುವವರು ವಿಷ್ಣು ಭಕ್ತರೇ ಆಗಿರ್ತಾರೆ, ನಮ್ಮಿಂದ ಬಯಸಿಕೊಳ್ಳುವವರು ವಿದ್ವಾಂಸರು ಜ್ಞಾನಿಗಳೇ ಆಗಿರ್ತಾರೆ, ನಮ್ಮಿಂದ ಬಯಸಿಕೊಳ್ಳುವವರು ದೊಡ್ಡ ದೊಡ್ಡ ಯತಿಗಳೇ ಆಗಿರ್ತಾರೆ. ಅಂದಮೇಲೆ ಅವರಿಂದ ಶಾಪ ಆಗದೆ ಇರ್ತದೆ ಎನ್ನುವ ಧೈರ್ಯ ಸಾಧ್ಯವೇ ಇಲ್ಲ, ಮಾಡುವುದಲ್ಲವೇ ಇಲ್ಲ. ಅದರ ಶಾಪ, ಅದರ ಪೀಡೆ ಇದು ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಯಾವ ಬ್ರಾಹ್ಮಣರ ಶಾಪಕ್ಕೂ ಕೂಡ ಗುರಿ ಆಗುವ ಹಾಗಿಲ್ಲ. ಇದು ಮಹಾಭಾರತ ನಮಗೆ ಎಚ್ಚರಿಕೆ ಕೊಡುತ್ತೆ. ಇದಾದ ಮೇಲೆ ಇನ್ನೊಂದು,
ಸ್ತ್ರೀ ಶಾಪ, ಕುಲವಧುವಿನ ಶಾಪ. ಕುಲವಧು ಅಂದರೆ ಧಾರಾವಾಹಿ ಅಲ್ಲ, ಕುಲ ಅಲ್ಲೆಲ್ಲ ನೆಗೆಟಿವಿಟಿನೇ ಇದೆ, ಅದೆಲ್ಲ ಅಲ್ಲ. ಮತ್ತು ನಾನು ನೋಡ್ತೀನಿ ಅಂತ ಕೇಳಬೇಡ್ರಿ. ಕುಲವಧು ಅಂತಂದರೆ ಸೊಸೆ, ಮಗಳು. ಯತ್ಕೃತೇಹಮಿದಂ ಪ್ರಾಪ್ತ ತೇಷಾಂ ವರ್ಷೆ ಚತುರ್ದಶೆ ಹತವತ್ಯೋ ಹತಸುತಾ ಹತಬಂಧು ಜನಪ್ರಿಯ ಬಹುಶೋಡಿತ ದಿಗ್ಧಾಂಗ್ಯ ಮುಕ್ತಕೇಶೋ ರಜಸ್ವಲ ಏವಂ ಕೃತೋದಕ ಭಾರ್ಯ ಪ್ರವೇಕ್ಷಂತಿ ಗಜಸಾಕ್ವಯಂ. ದ್ರೌಪದಿಗೆ ಪೀಡೆ ಆಯ್ತು, ದ್ರೌಪದಿಗೆ ಅವಮಾನವಾಯ್ತು, ಅವಳು ಬಾಯಿ ಬಿಟ್ಟು ಶಾಪ ಕೊಡಲಿಲ್ಲ. ಹೋಗ್ತಾ ಇರುವಾಗ ನನಗೇನು ಈ ಪೀಡೆ ಆಗಿದೆಯಲ್ಲ, ಈ ಎಲ್ಲ ಹೆಣ್ಣು ಮಕ್ಕಳು ಇವರ ಕುಟುಂಬ ನಾಶವಾಗಿ ಹೋಗಲಿ, ಹಾಳಾಗಿ ಹೋಗಲಿ ಅಂತ ಹೇಳಿ ಮನಸ್ಸಿನೊಳಗೆ ಮನಸ್ಸಿನೊಳಗೆ ಬಂತೋ ಇಲ್ಲೋ 100 ಜನ ಸತ್ತು ಬಿದ್ದರು. ಅಂದ ಮೇಲೆ ನಮ್ಮ ಅವಸ್ಥೆ ಏನಾಗಲಿಕ್ಕಿಲ್ಲ, ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವ ಕಾರಣಕ್ಕೂ ಕೂಡ ಸೊಸೆಯ ಶಾಪಕ್ಕೆ, ಮಗಳ ಶಾಪಕ್ಕೆ, ನಮ್ಮ ಮನೆಗೆ ಬಂದ ಕುಲ ವಧುವಿನ ಶಾಪಕ್ಕೆ ಗುರಿ ಆಗಲಿಕ್ಕಿಲ್ಲ. ಇದು ಮಹಾಭಾರತ ನಮಗೆ ಕೊಡುವಂಥ ವರ ಶಾಪಗಳಲ್ಲಿ ಇದೊಂದು ದಿವ್ಯವಾದ ಸಂದೇಶ. ಇದಾದ ಮೇಲೆ ಇನ್ನೊಂದು ಕೊನೆಯದು, ಜ್ಞಾನಿನೋ ಗುರುಶಾಪೇಪಿ ನಾ ಮುಕ್ತಿ ಸಂಸ್ರತೇರ್ಭವೇತ್ ಆನಂದ ಹ್ರಾಸದೋಷೇಣ ಶೈವ ಮುಕ್ತಿರ್ವಿದುಷ್ಯತೆ. ಮಹಾಜ್ಞಾನಿಗಳ, ವಿಷ್ಣು ಭಕ್ತರ, ನಮಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿದ ಗುರುಗಳ ಶಾಪಕ್ಕೆ ಎಂದಿಗೂ ಗುರಿಯಾಗಬಾರದು. ಸತಾಂ ಕೃತ್ವಾತು ಸಂತಾಪಂ ಶಾಪಂ ದೇಹೀತಿ ನೋಬದೆ. ಸಜ್ಜನರಿಗೆ ನಾವು ಸಂತಾಪವನ್ನು ಉಂಟು ಮಾಡಿದ ಮೇಲೆ, ಪೀಡೆ ಕೊಟ್ಟ ಮೇಲೆ, ಅಯ್ಯೋ ನನಗೆ ತಪ್ಪಾಯ್ತು ಸ್ವಾಮಿ ಶಾಪ ಕೊಡಿ ಅಂತ ಬೇಡಬೇಕಾದ ಅವಶ್ಯಕತೆ ಇಲ್ಲ. ಅದು ಶಾಪ ತನ್ನಟ್ಟು ತಾನೇ ಬಂದು ಬಿಡುತ್ತೆ. ಸತಾಂ ಕೃತ್ವಾತು ಸಂತೋಷಂ ವರಂ ದೇಹೀತಿ ನೋವದೆ. ಸಜ್ಜನರನ್ನು ಸಂತೋಷಪಡಿಸಿದ ಮೇಲೆ, ಸ್ವಾಮಿ ನಾನು ನಿಮ್ಮ 108 ಪ್ರದಕ್ಷಿಣೆ ಹಾಕಿದ್ದೇನೆ, ಅನುಗ್ರಹ ಮಾಡ್ರಿ, ಬೇಡಬೇಕಾದ ಅವಶ್ಯಕತೆ ಇಲ್ಲ, ಅವರಿಗೆ ಸಂತೋಷವಾಗಿದೆ ಅಂದಮೇಲೆ ಅವರ ವರ ನಮಗೆ ಸಿಕ್ಕೇ ಸಿಗತ್ತೆ. ಇದು ಮಹಾಭಾರತ ಕೊಡುವಂಥ ದಿವ್ಯವಾಗಿರ್ತಕ್ಕಂಥ ಸಂದೇಶ. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಸಜ್ಜನರಿಗೆ ಪೀಡೆ ಕೊಡಬಾರದು. ಸಜ್ಜನರು ಯಾರು? ಇಷ್ಟೊತ್ತಿನವರೆಗೆ ಬಂದ ಧರ್ಮದ ಮೂರ್ತಿಮತ್ ಸ್ವರೂಪ. ಇವತ್ತು ನಾವೆಲ್ಲ ಯಾರನ್ನಾದ್ರೂ ಕಾಣಬೇಕಾಗಿತ್ತು ಅಂತಂದ್ರೆ ಇಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಮಹಾಸ್ವಾಮಿಗಳವರನ್ನು ನೋಡಿದಾಗ ಸಜ್ಜನೋತ್ತಮರಲ್ಲ, ಧಾರ್ಮಿಕ ಸ್ವರೂಪರು, ಧರ್ಮದ ಮೂರ್ತಿಮತ್ ಸ್ವರೂಪ ಅಂತಂದ್ರೆ ಮಹಾಸ್ವಾಮಿಗಳವರು. ಎಷ್ಟರ ಮಟ್ಟಿಗೆ ಅಂದ್ರೆ, ಸಣ್ಣ ಹಿಸ್ಸ ಹೇಳ್ತೇನೆ. ನಾನು ಬಂದು ಹೊಸದಾಗಿ ಯುಗಾದಿಯ ದಿನ, ದೀಪಾವಳಿ ದಿನ ಶ್ರೀಗಳವರು ರಾಯಚೂರಿಗೆ ಬಂದಿದ್ದರು. VG ಕುಲಕರ್ಣಿ ಅವರ ಹಾಸ್ಪಿಟಲ್ನೊಳಗೆ ಪೂಜೆ ಇತ್ತು, ಭಿಕ್ಷೆ ಇತ್ತು. ರಾತ್ರಿ ನಾನು ಬಂದೆ, ಅಮಾವಾಸ್ಯೆ ದಿನ ರಾತ್ರಿ. ಶ್ರೀಗಳವರು ಟೆರೆಸ್ ಮೇಲೆ ವಾಕಿಂಗ್ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಭೇಟಿ ಅದೇ ಜಸ್ಟ್ ನಾ ಹೊರಗೆ ಬಂದದ್ದಕ್ಕಾಗಿ ಸ್ವಾಮಿಗಳು ಪ್ರೀತಿಯಿಂದ ಹೇಗೆ ನಡೀತಾ ಇದೆ, ಉಪಜೀವನ ಹೇಗೆ ನಡೀತಾ ಇದೆ, ಪಾಠ ಪ್ರವಚನ ಹೇಗೆ ನಡೀತಾ ಇದೆ ಕೇಳ್ತಾ ಇದ್ರು. ಸ್ವಲ್ಪ 1-2 ಮಾತಾಡಿದ ಮೇಲೆ ಮನುಷ್ಯ ಯಾರ ಜೊತೆಗೆ ಮಾತನಾಡ್ತಾ ಇದ್ದೇನೆ ಅನ್ನೋ ಎಚ್ಚರ ತಪ್ಪಿಬಿಡ್ತಾನೆ. ಒಬ್ಬ ದೊಡ್ಡ ವ್ಯಕ್ತಿಯ ಬಗ್ಗೆ ಒಂದು ಸಣ್ಣ ನೆಗೆಟಿವ್ ಹೇಳಿದೆ, ಸಣ್ಣ ನೆಗೆಟಿವ್, ಬಹಳ ಕ್ಷುದ್ರವಾದ್ದು. ಶ್ರೀಗಳವರ ರಿಯಾಕ್ಷನ್ ಏನಿತ್ತು ಅಂತಂದ್ರೆ, ಈ ಎಲ್ಲ ಹೇಳೋದ ಅವಶ್ಯಕತೆನ ನೀನು ಚಿಂತನೆ ಮಾಡೋದು, ನಿನ್ನ ಮನಸ್ಸಿನಲ್ಲಿ ತಂದುಕೊಳ್ಳೋದು ಇದು ಅನಿವಾರ್ಯನ? ನಮಗೆಲ್ಲ ಇದು ಬೇಕಾ? ನಾವು ಸಜ್ಜನರಲ್ವಾ? ನಾವು ವಿಷ್ಣು ಭಕ್ತರಲ್ವಾ? ನಮಗಿದು ಅವಶ್ಯಕತೆ ಇದೆಯಾ? ಅಂದ್ರೆ ದೊಡ್ಡದಾದ ದೋಷ. ನಮಗೆಲ್ಲರಿಗೂ ಯಾರಾದ್ರೂ ದೋಷಗಳು ಹೇಳ್ತಾ ಇದ್ರೆ ಕಿವಿ ಏರತ್ತೆ, ಕೇಳಬೇಕು. ಮತ್ತೇನಾಯ್ತು ಅಂತ ಕೇಳ್ತೇವೆ. ಧರ್ಮದ ಮೂರ್ತಿಮತ್ ಸ್ವರೂಪ ಸ್ವಾಮಿಗಳು ಅಂತಂದ್ರೆ ಸಣ್ಣದಾದ ತಪ್ಪು, ಇನ್ನೊಬ್ಬರ ತಪ್ಪನ್ನು ಹೇಳಿದಾಗ ಇದು ನಮ್ಮ ಮುಂದೆ ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ, ನಿನ್ನ ಬಾಯಿಯೊಳಗೆ ಇನ್ನೆಂದಿಗೂ ಬರ್ಲಿಕ್ಕಿಲ್ಲ ಅಂತ ಹೇಳಿದರು. ಇದು ಸಜ್ಜನರ, ಜ್ಞಾನಿಗಳ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. ಅಂದ್ಮೇಲೆ ಇಂತಹ ಸಜ್ಜನರು, ಋಷಿ ಮುನಿಗಳು, ಜ್ಞಾನಿಗಳು ಜಗತ್ತಿನಲ್ಲಿ ಕೋಟ್ಯಾವಧಿ ಜನ ಇದ್ದಾರೆ. ಅವರಿಗೆ ಏನಾದರೂ ಒಂದು ಸಣ್ಣ ಸಂತಾಪವನ್ನು, ಮನಸ್ಸಿಗೆ ಅತ್ಯಲ್ಪವಾದ ಬೇಸರಿಕೆಯನ್ನು ನಾವು ಉಂಟು ಮಾಡಿದ್ದರೂ ಕೂಡ ಜ್ಞಾನಿಗಳು ಮಹಾಭಾರತವನ್ನು ತಿಳಿಸಿಕೊಡುವುದು ಅತಿ ದೊಡ್ಡದಾದ ಶಾಪಕ್ಕೆ ಅವನು ಗುರಿ ಆಗಬೇಕಾಗತ್ತೆ. ಅವನಿಗೆ ಒಳಿತು ಅನ್ನೋದು ಜಗತ್ತಿನಲ್ಲಿ ಆಗಲಿಕ್ಕೇ ಸಾಧ್ಯವಿಲ್ಲ ಎನ್ನುವುದನ್ನು ಮಹಾಭಾರತ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. ಆದ್ದರಿಂದಾಗಿ ತಂದೆ ತಾಯಿಗಳ ಶಾಪ, ಬ್ರಾಹ್ಮಣರ ಶಾಪ, ಸ್ತ್ರೀ ಶಾಪ ಮತ್ತು ಗುರುಗಳ ಶಾಪ ಎಂದಿಗೂ ಕೂಡ ಆ ಶಾಪಗಳಿಗೆ ನಾವು ಒಳಗಾಗದಿರುವ ಹಾಗೆ
ನಮ್ಮ ಆಟಿಟ್ಯೂಡ್, ನಮ್ಮ ಸ್ವಭಾವ, ನಮ್ಮ ನಡವಳಿಕೆ ನಾವು ಬೆಳೆಸಿಕೊಂಡೆವು ಅಂತಾದರೆ ಸ್ವಾಮಿಗಳವರ ಶಿಷ್ಯರಾದದ್ದಕ್ಕಾಗಿ, ಈ ದೊಡ್ಡದಾದ ವೈಷ್ಣವ ಜನ್ಮದಲ್ಲಿ ಬಂದದ್ದಕ್ಕಾಗಿ ನಮ್ಮ ಜೀವನವೇ ಸಾರ್ಥಕವಾಗತ್ತೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ಭಾವಿಸ್ತಾ, ಇವತ್ತು ಅನೇಕರಿಗೆ ಕುಂಭಮೇಳಕ್ಕೆ ಹೋಗ್ಲಿಕ್ಕಾಗಿಲ್ಲ. ಸ್ವಾಮಿಗಳವರು ನಮ್ಮ ಮೇಲೆ ದಿವ್ಯವಾದ ಅನುಗ್ರಹವನ್ನು ಮಾಡಿ ಏನು ಮಾಡಿದ್ದಾರೆ ಅಂತಂದರೆ, ಮಧ್ವನವಮಿ ಉತ್ಸವ ಗಂಗಾ ನದಿ ಇದ್ದ ಹಾಗೆ, ಮಹಾಸ್ವಾಮಿಗಳವರು ಇಲ್ಲಿಗೆ ಬಂದಿದ್ದಾರೆ ಅಂತಂದರೆ ಯಮುನಾ ನದಿ ಇದ್ದ ಹಾಗೆ, ಅವರ ವಾಕ್ ಕುಸುಮಗಳೇನಿದೆ ಅದು ಸರಸ್ವತಿ. ಯಾಕೆಂದ್ರೆ ಸರಸ್ವತಿ ಅಂತಂದ್ರೆ ಜ್ಞಾನ ಸ್ವರೂಪಗಳು. ಅವರ ಅನುಗ್ರಹಕ್ಕಾಗಿ, ಅನುಗ್ರಹ ವಾಣಿಗಾಗಿ ನಾವೆಲ್ಲ ಕಾಯ್ತಿದ್ದೇವೆ ಅಂದ್ರೆ ಅನುಗ್ರಹ ಅರ್ಥ ಸರಸ್ವತಿ ನದಿ. ಇಷ್ಟು ದಿನಗಳಿಂದ ರಾಮಾಯಣ ಮಹಾಭಾರತ ಉಪನ್ಯಾಸಗಳನ್ನು ಕೇಳ್ತಾ ಇದ್ದೇವೆ ಅಂತಂದ್ರೆ ಅದು ಅಮೃತ ಬಿಂದು ಇದ್ದಾಗೆ. ಆದ್ದರಿಂದ ಇದುವೇ ನಮ್ಮ ಪಾಲಿಗೆ ಪ್ರಯಾಗ, ಇದುವೇ ನಮ್ಮ ಪಾಲಿಗೆ ಕಾಶಿ, ಇದುವೇ ನಮ್ಮ ಪಾಲಿಗೆ ಗಂಗಾ, ಇದುವೇ ನಮ್ಮ ಪಾಲಿಗೆ ತ್ರಿವೇಣಿ ಸಂಗಮ. ಇಲ್ಲಿ ಮಿಂದಿದ್ದೇವೆ, ಇಲ್ಲಿ ಇದ್ದೇವೆ, ಇಲ್ಲಿ ಭಾಗವಹಿಸಿದ್ದೇವೆ ಅಂತಂದ್ರೆ ಇದು ಸ್ವಾಮಿಗಳವರ ದಿವ್ಯವಾದ ಅನುಗ್ರಹ ಎಂಬುದಾಗಿ ಭಾವಿಸ್ತಾ, ನಮ್ಮನ್ನು ನಾವು ಶುದ್ಧರಾಗಿದ್ದೇವೆ, ಪವಿತ್ರರಾಗಿದ್ದೇವೆ, ಪೂತರಾಗಿದ್ದೇವೆ ಅಂತ ಭಾವಿಸ್ತಾ, ಈ ರಾಮಾಯಣ ಮಹಾಭಾರತದಲ್ಲಿ ಬಂದ ಶಾಪಗಳಿಗೆ ನಾವು ಗುರಿ ಆಗದಿರುವ ಹಾಗೆ ಮಹಾಸ್ವಾಮಿಗಳವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಭಾವಿಸ್ತಾ ನಾನು 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ರಾಯಚೂರಿನಲ್ಲಿ ಗುರುರಾಜ ಭಜನಾ ಮಂಡಳಿ ವತಿಯಿಂದ 50 ವರ್ಷಗಳ ಕಾಲ ಇಲ್ಲಿ ವಿಶೇಷ ರೀತಿಯಿಂದ ಧ್ಯಾನ ಸತ್ರ ನಡೀತಾ ಬಂತು. ಹಾಗಾಗಿ ವಿಶೇಷವಾಗಿ ತಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದು ಜೀರ್ಣವಾದಾಗ ಮುಂದೇನು ಮಾಡಬೇಕು ಅಂತ ವಿಚಾರವನ್ನು ಮಾಡಿದಾಗ ನಮ್ಮ 4th ಜನರೇಷನ್ ಯೂತ್ಗಳು, ಅದು ರಾಮಸೇನೆ, ನಮ್ಮ ರಾಮ ದೇಸಾಯಿಯನ್ನು ಮುಂದೆ ಮಾಡಿಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ಯೂತ್ ತಾವು ತಯಾರಾಗಿ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ, ಅದನ್ನು ನಡೆಸ್ತೇವೆ ಎಂಬುದಾಗಿ ಪಣತೊಟ್ಟಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದಾಗಿ ಆ ಎಲ್ಲರಿಗೂ ಕೂಡ ವಿಶೇಷವಾದ ಕಡತಾಡನಗಳಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಜೊತೆಗೆ ಈ ಮುಂಗ್ಲಿ ಪ್ರಾಣದೇವರ ಗುಡಿಯ ಅರ್ಚಕರು ಹಾಗೂ ಇನ್ನು ಅನೇಕ ಭಜನಾ ಮಂಡಳಿಗಳು ಎಲ್ಲ ಇವೆ, ಅವರೆಲ್ಲರೂ ಸೇರಿಕೊಂಡು ಮತ್ತು ತಾವೆಲ್ಲ ಭಕ್ತವೃಂದ ಸೇರಿಕೊಂಡು ಇಷ್ಟೆಲ್ಲ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದದಕ್ಕಾಗಿ ಇದು ಹೆಮ್ಮೆ ಇದೆ. ಇದು ರಾಯಚೂರಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ವೇದಿಕೆ. ಈ ವೇದಿಕೆಯನ್ನು ಮೇಂಟೈನ್ ಮಾಡುವ ಜವಾಬ್ದಾರಿ ತಮ್ಮೆಲ್ಲರದು ಇದೆ. ಆದ್ದರಿಂದಾಗಿ ಇದು ನಿಲ್ಲಿಸೋದು ಬೇಡ. ನೀವು ಎಷ್ಟು ಜನ ಬರ್ತೀರೋ, ಎಷ್ಟು ಭಾಗವಹಿಸ್ತೀರೋ, ಈ ವೇದಿಕೆ ಇನ್ನೂ ತುಂಬ ವರ್ಷಗಳ ಕಾಲ ಮುಂದುವರಿಯುತ್ತೆ ಎಂಬುದಾಗಿ ಹಾರಿಸ್ತಾ ಸ್ವಾಮಿಗಳವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ. ಇನ್ನು ಮುಂದೆ ಮಹಾಸ್ವಾಮಿಗಳವರ ದಿವ್ಯವಾದ ಅಮೃತೋಪದೇಶವಿರುತ್ತದೆ. ಅದಕ್ಕಾಗಿ ನಾವೆಲ್ಲರೂ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಕಾಯ್ತಾ ಕುಳಿತುಕೊಂಡಿದ್ದೇವೆ. ಶ್ರೀಗಳವರ ಅಮೃತವಾಣಿಯಲ್ಲಿ ಬಹಳ ಏಕಾಗ್ರತೆಯಿಂದ ಕೇಳಿಕೊಂಡು ಅದರಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ ಈ ದಿನದ ನಮ್ಮ ಈ ಜ್ಞಾನಸತ್ರ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರು ಆಗಮಿಸಿರ್ತಕ್ಕಂಥದ್ದೇ ನಮ್ಮೆಲ್ಲರ ದೊಡ್ಡ ಸೌಖ್ಯ ಮತ್ತು ನಮ್ಮೆಲ್ಲರ ದೊಡ್ಡ ಭಾಗ್ಯ.